ನಮಗೆ ಕೊಳೆ ರೋಗ ಬಂತು, ಅಡಿಕೆ ಪೂರ್ತಿ ಬಿದ್ದೋಯ್ತು ಅಂತಾರೆ. ಇಲ್ಲ ಎಲೆ ಚುಕ್ಕೆ ರೋಗ ಬಂತು, ಕಂಪ್ಲೀಟ್ ವಾಶ್ಔಟ್ ಆಯಿತು, ನಮ್ಮ ತೋಟನೇ ಹೋಯ್ತು ಅಂತ ಹೇಳ್ತಾರೆ. ಅಂಥದ್ದೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ ರೈತರಿಗೆ ಒಂದು ನಿಮ್ದೇನೋ ಕಿಟ್ಟು ಅನ್ನೋದಿದೆ ಅನ್ನೋದು ಗೊತ್ತಾಯ್ತು. ಅದ್ರ ಬಗ್ಗೆ ಹೇಳಿ. ನಮ್ಮಲ್ಲಿ ಅರೇಕಾ ಸ್ಪೆಷಲ್ ಕಿಟ್ ಅಂತ ಬರುತ್ತೆ ಸರ್. ಓಕೆ. ಅರೇಕಾ ಸ್ಪೆಷಲ್ ಕಿಟ್ ಅಂತಂದ್ರೆ ಅಡಿಕೆಯಲ್ಲಿ ಬೇರುಗಳ ಬೆಳವಣಿಗೆಯಿಂದ ಹಿಡಿದು, ಕಾಂಡದ ಬೆಳವಣಿಗೆಯಿಂದ ಹಿಡಿದು, ಕಾಯಿ ಬೆಳವಣಿಗೆಯಿಂದ ಹಿಡಿದು ಗರಿ ಬೆಳವಣಿಗೆವರೆಗೂ ಕೆಲಸ ಮಾಡುತ್ತೆ. ಈಗ ನೋಡ್ರಿ, ಒಂದು ಎಕರೆ ಹೊಲಕ್ಕೆ ನಮಗೆ ಟೋಟಲ್ ಆಗಿ ಬೇಕಾಗಿರೋದು ಎಷ್ಟು ಅಂತಂದ್ರೆ 18ರಿಂದ 20% ಹ್ಯೂಮಿಕ್ ಬೇಕು. ಹೌದು. ಓಕೆ, ಮಣ್ಣಲ್ಲಿ ಇರಬೇಕದು. ಒನ್ ಟ್ರ್ಯಾಕ್ಟರ್ ಅಲ್ಲಿ 7% ಇರುತ್ತೆ ಹ್ಯೂಮಿಕ್. ಓಕೆ, ಟೋಟಲ್ ನಮ್ದ್ರಲ್ಲಿ 18.5% ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್ ಇರೋದ್ರೆ ಮೂರು ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ಹಾಕೋದಕ್ಕೂ ಒಂದು ಹ್ಯೂಮಿಕ್ ಬಾಟ್ಲು ಬಳಕೆ ಮಾಡೋದಕ್ಕೂ ಸಮ ಆಗುತ್ತೆ. ಇದ್ರ ಫೇಸ್ಬುಕ್ನಾಗ ಅದ್ರಾಗ ನೋಡಿ ಅವ್ರು ನಾವು ಕಾಂಟ್ಯಾಕ್ಟ್ ಆಗಿಂದ ಅವ್ರು ನಮ್ಮ ಊರಿಗೆ ಬಂದು ಅವರೆಲ್ಲ ಔಷಧಿ ಕೊಟ್ಟು ಇದು ಹಿಂಗ್ ಮಾಡ್ರಿ ಹಿಂಗ್ ಬಿಡ್ರಿ ಅಂತ ಎಲ್ಲ ಹೇಳಿದ್ರು. ಮುಂಚೆ ಏನ್ ಬಳಸ್ತಿದ್ರಿ ನೀವು ಅಡಿಕೆ ತೋಟಕ್ಕೆ? ರಾಸಾಯನಿಕ ಗೊಬ್ಬರ, ಗೌರ್ಮೆಂಟ್ ಗೊಬ್ಬರ, ಅದನ್ನ ಬಳಸ್ತಿದ್ವಿ. ಈಗ ಕಟ್ ಆಫ್ ಮಾಡಿದ್ರ ಅದನ್ನ ಬಂದ್ ಮಾಡಿದ್ರು. ಅದನ್ನ ಮೊದಲು ನಾವು ಕೊಡೋದೇನಂದ್ರೆ ನೀಮ್ ಆಯಿಲ್ ಅಂತ ಕೊಡ್ತೀವಿ. ಟೋಟಲ್ 5 ತರದ ಔಷಧಿ ಇದರಲ್ಲಿ ಇರುತ್ತೆ. ಅದು 14,000 ppm ಸರ್. ಅಡಿಗೆ ಎಣ್ಣೆ ಇರುತ್ತಲ್ಲ ಅಷ್ಟು ಗಟ್ಟಿಯಾಗಿರುತ್ತೆ. ಸೆಕೆಂಡ್ ಪ್ರಾಡಕ್ಟ್ ನಮ್ದು ಏನಂದ್ರೆ ಆಗ್ರೋ 80 ಅಂತ. ಈ ಔಷಧಿ ಒಳಗಡೆ ಹೋಗ್ಬೇಕು ಅಂತಂದ್ರೆ, ಔಷಧಿ ರೀಚ್ ಆಗ್ಬೇಕು ಅದನ್ನ ಅಂತಂದ್ರೆ ಅದಕ್ಕೊಂದು ಸಪೋರ್ಟಿವ್ ಪ್ರಾಡಕ್ಟ್ ಬೇಕಲ್ಲ, ಅದು ಆಗ್ರೋ 80 ಅಂತ ಹೇಳಿ. ಮೂರನೇದೇನಂದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಆಗ್ರೋ ಹ್ಯೂಮಿಕ್ ಅಂತ ಹೇಳಿ. 1 ಎಕರೆ ರೈತರು ಬೆಳಿಬೇಕು ಅಂದ್ರೆ ಕನಿಷ್ಠ ಮತ್ತೆ ಮ್ಯಾಕ್ಸಿಮಮ್ ಅಂದ್ರೆ ಮಿನಿಮಮ್ ಅಂದ್ರೆ 7,000 ರೂಪಾಯಿ ಒಳಗಡೆ ಆಗ್ಬಿಡುತ್ತೆ. ನೀವು 1 ಎಕರೆ ಸರ್ಕಾರಿ ಗೊಬ್ಬರ ಬಳಸಬೇಕು ಅಂತಂದ್ರೆ, ಮತ್ತೆ ರಾಸಾಯನಿಕ ಗೊಬ್ಬರ ಬಳಸಬೇಕು ಅಂದ್ರೆ, ಮತ್ತೆ ಆಚೆ ಕಡೆಯಿಂದ ಕೆಮಿಕಲ್ ತಂದು ಹಾಕ್ಬೇಕು ಅಂದ್ರೆ ಕನಿಷ್ಠ 20,000ರಿಂದ 30,000 ರೂಪಾಯಿ ಖರ್ಚು ಬರುತ್ತೆ. ಒಂದು ಡ್ರಮ್ ಅಲ್ಲಿ ಅಂದ್ರೆ 200 ಲೀಟರ್ ಬ್ಯಾರಲ್ ಅಲ್ಲಿ ನೀರನ್ನ ತುಂಬಿಸ್ಬಿಟ್ಟು 1 ಕೊಡಪನ ಗೋಮೂತ್ರ ಹಾಕ್ಬೇಕು ಅದಕ್ಕೆ. ಓಕೆ, ಅಂದ್ರೆ ಅದರಲ್ಲಿ ತುಂಬಾ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಗೋಮೂತ್ರ ಹಾಕ್ಬೇಕು. ನಾವು ಟೋಟಲ್ ಆಗಿ 1 ಎಕರೆಗೆ 3 ಕಿಟ್ ಕೊಡ್ತೀವಿ. ಓಕೆ, 1 ಕಿಟ್ ನ ಅದ್ರಲ್ಲಿ ಸುರುವಿ ಮಿಕ್ಸ್ ಮಾಡಿ 1 ಲೀಟರ್ 1 ಗಿಡಕ್ಕೆ ಹಾಕಿದ್ರೆ ಮುಗಿದ ಕೆಲಸ. ಈ ಹೊಲದಲ್ಲಿ ಕೆಬರೋದು, ಕೆತ್ತೋದು, ಹೊಲ ಹೊಡೆಯೋದು ಅದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈ ಅಡಿಕೆಗೆ 2 ತರ ಬೇರೆ ಇರುತ್ತೆ. ಒಂದು ಆಸರೆ ಬೇರು, ಒಂದು ಆಹಾರ ಬೇರು ಅಂತ ಹೇಳ್ತೀವಿ. ನಾವು ಅದನ್ನ ಈಗ ರೂಟ್ ಹೊಡೆದ್ರಿ ಅಥವಾ ರಂಟಿ ಹೊಡೆದ್ರಿ ಏನೋ ಮಾಡಿದ್ರಿ ಅಂತಂದ್ರೆ ಅದು ಬೇರೆ ಹರ್ಕೊಂಡು ಹೋಗ್ಬಿಡ್ತೈತಿ. ಇವತ್ತಿನ ದಿನದಲ್ಲಿ ನಾವು ಏನಾದ್ರೂ ಇದೇ ರೀತಿ ರಾಸಾಯನಿಕವನ್ನ ಹಾಕೊಂತ ಹೋದ್ರೆ ಮುಂದೊಂದು ದಿನ ನಮ್ಮ ಬಾವಿಲಿ ನೀರು ಸಿಗುತ್ತಲ್ಲ, ಆ ಬಾವಿ ನೀರಿಗೆ ಈ ರಾಸಾಯನಿಕಗಳು ಇಳಿದು ನೆಕ್ಸ್ಟ್ ಜನರೇಷನ್ ಕಂಪ್ಲೀಟ್ ಕ್ಯಾನ್ಸರ್ಗೆ ಮಾರಕ ಆಗುತ್ತೆ, ಕ್ಯಾನ್ಸರ್ಗೆ ಬಲಿ ಆಗ್ತಾರೆ ಅನ್ನುವಂಥ ಒಂದು ರಿಸಲ್ಟ್ ಅನ್ನ ಓದಿದ್ದೆ. ಬಹುಶಃ ನೀವು ಒಳ್ಳೆ ನೆಲೆಯಲ್ಲಿ ಇದನ್ನ ಯೋಚನೆ ಮಾಡಿ ಟರ್ನ್ ಮಾಡ್ಕೊಂಡಿದ್ದೀರಾ ಅಂತ ನನಗನ್ಸುತ್ತೆ. ಈಗ ಬಳಸಿರಿ 4 ತಿಂಗಳು ಏನ್ ಹೇಳ್ತೀರಿ ಈಗ ರೈತರಿಗೆ? ಜನರು ನೋಡ್ತಾ ಇರ್ತಾರೆ, ಸ್ವಲ್ಪ ಚೆನ್ನಾಗೈತೆ ಫಸಲು ಅಂದ್ರೆ ಇವು ಕುಂತು ಒಣಗ್ತಾವ್ರಿ ಮ್ಯಾಲ. ಖಾಲಿ ಫಸಲು ಬಿಟ್ಟು ಅಂದ್ರೆ ಹೂವ ಬಿಟ್ಟು ಇದ್ರೆ ಆಗಲ್ಲ, ನಿಮ್ ಕಾಯಿನೂ ಕೂರ್ಬೇಕು. ಅದು ಇಲ್ಲಿ ಆಗ್ತಿದೆ. ಹೌದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ರಾಣೆಬೆನ್ನೂರಿಗೆ ಬಂದಿದ್ದೀನಿ. ರಾಣೆಬೆನ್ನೂರಲ್ಲಿರುವಂತಹ ಒಂದು ದೊಡ್ಡ ತೋಟದ ಒಳಗಡೆ ಬಂದಿದ್ದೀನಿ. ನೋಡಿ, ಮೈನ್ ರೋಡ್ ಅಲ್ಲಿದೆ, ಅಲ್ಲಿಂದ ಹಿಂಗೆ ಟ್ರ್ಯಾಕ್ಟರ್ ಹೋಗಿದೆ, ಅದ್ರ ಮೇಲ್ಗಡೆ ನಾವು ನಡ್ಕೊಂಡು ಬಂದ್ವಿ. ಸೊ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಗೊತ್ತಾ? ನಿಮಗೆ ನನ್ನ ಅಕ್ಕಪಕ್ಕ ಕಾಣಿಸ್ತಿರ್ಬೋದು, ಇವೆಲ್ಲವೂ ಕೂಡ ಅಡಿಕೆ ಗಿಡಗಳು. ಸೊ ಆ ಕಡೆ ಗದ್ದೆ ಇದೆ, ಈಚೆ ಅಡಿಕೆ ಗಿಡಗಳಿದ್ದಾವೆ. ನೋಡಿ, ಈಗಷ್ಟೇ ಫಸಲು ಬಂದಿದೆ. ಈ ಅಡಿಕೆ ಗಿಡಕ್ಕೆ ಈ ಸಂದರ್ಭ ಅಂದರೆ ಈ ಜೂನ್ ತಿಂಗಳು ಅಥವಾ ಈ ಮೇ ಜೂನಲ್ಲಿ ಒಂದು ಮಳೆ ಪ್ರಾರಂಭ ಆದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತನಕ ಮಳೆ ಹೊಡೆಯುತ್ತಲ್ಲ, ಈ ಸಂದರ್ಭದಲ್ಲಿ ಎಲೆ ಚುಕ್ಕೆ ರೋಗ ಬರುತ್ತೆ. ಅಥವಾ ಅಡಿಕೆ ಮರಗಳಿಗೆ ಹುಳ ಹಿಡಿದು ಅಡಿಕೆ ಮರಗಳು ಸತ್ತೋಗುವಂಥ ಪರಿಸ್ಥಿತಿ ಬರುತ್ತೆ. ಅಥವಾ ಎಲ್ಲ ಥರದಲ್ಲೂ ಕೃಷಿಕ ಒಬ್ಬ ರೈತನಿಗೆ ಈ ಮಳೆಗಾಲನೇ ದೊಡ್ಡ ಸವಾಲು ಅಂತ ಹೇಳ್ಬೋದು. ಈ ರೋಗಗಳು ಬಂದು ಗಿಡಗಳೇನಾದರೂ ತೀರ್ ಹೋದರೆ ಎಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ, ಮಗು ಸಾಕಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ಸಾಕಿರ್ತಾರೆ, ಸುಮಾರು ವರ್ಷಗಟ್ಟಲೆ ಅದರ ಆರೈಕೆ ಮಾಡಿರ್ತಾರೆ, ಅಂದರೆ ಒಂದು ರಿಸಲ್ಟ್ ಬರೋದಕ್ಕೆ. ಸೊ ಈ ಸಂದರ್ಭ ನಾವು ಈಗ ಎಚ್ಚೆತ್ಕೋಬೇಕು ಅಂತಲೇ ಈ ವಿಡಿಯೋನ ಮಾಡ್ತಾ ಇರೋದು. ಇದು ಎಲ್ಲ ಅಡಿಕೆ ಬೆಳೆಗಾರ ರೈತರಿಗೆ ಅರ್ಪಣೆ ಮಾಡ್ತೀನಿ, ಅವರಿಗೆ ತಲುಪಬೇಕು ಅಂತ ನಾನು ಅಂದ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ, ಒಂದು ಗಿಡ ಏನೋ ಒಂದು ಎಲೆ ಚುಕ್ಕೆ ರೋಗ ಬಂತು ಅಥವಾ ಸುಳಿ ಕಟ್ಟಾಗಿ ಬಾಧಿತವಾಗಿ ಸತ್ತೋಯ್ತು ಅಂತ ಹೇಳಿದ್ರೆ ಅದು ಇವತ್ತು ನಿನ್ನೆಯ ಪ್ರಾಬ್ಲಮ್ ಅಲ್ಲ. ಅದಕ್ಕೆ ಸುಮಾರು ವರ್ಷದಿಂದ ನಾವು ಹಾಕ್ತಾ ಇರುವಂಥ ರಾಸಾಯನಿಕದ ಪ್ರಾಬ್ಲಮ್ಮು ಅಂತ ಈಗಾಗಲೇ ವಿಜ್ಞಾನಿಗಳು ಸುಮಾರು ಕಡೆ ಹೇಳಿದ್ದಾರೆ. ಸೊ ಇವತ್ತು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಗೊತ್ತಾ? ಇಲ್ಲಿ ರಾಣೆಬೆನ್ನೂರಲ್ಲಿ ವಿಭೂತಿ ಆಗ್ರೋ ಅನ್ನುವಂಥ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯವರು ಯಾವುದೇ
ನಮಗೆ ಅಹಿತಕರವಾಗಿರುವಂಥ ಅಂದರೆ ಈ ಒಂದು ಮಣ್ಣಿನ ಸತ್ವವನ್ನು ಹಾಳು ಮಾಡುವಂಥ ಕೆಮಿಕಲ್ಗಳನ್ನು ಬಳಸಬೇಡಿ. ನಮ್ಮಲ್ಲಿರುವಂಥ ಸಾವಯವ ಗೊಬ್ಬರವನ್ನು ಬಳಸಿ ನೀವು ಇಳುವರಿಯನ್ನು ಜಾಸ್ತಿ ಮಾಡಿ. ಜೊತೆಗೆ ತುಂಬ ಸಾವಿರಾರು ರೂಪಾಯಿ ಖರ್ಚು ಮಾಡೋದು ಬೇಡ, ಒಂದು ಕಡಿಮೆ ಹಣದಲ್ಲಿ ನಿಮಗೆ ಇಳುವರಿಯೂ ಜಾಸ್ತಿ ಆಗುತ್ತೆ, ಗಿಡದ ಫಲವತ್ತತೆಯೂ ಚೆನ್ನಾಗಿ ಬೆಳೆಯುತ್ತೆ, ಗಿಡ ಕೂಡ ತುಂಬ ಸದೃಢವಾಗಿ ಇರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಹಿತವಾಗಿ ಕಳೆದ ಬಾರಿ ನನಗೊಂದು ತೋಟವನ್ನು ತೋರಿಸಿದ್ರು. ಸೊ ಹಂಗಾಗಿ ಈಗ ಮಳೆಗಾಲ ಬರ್ತಾ ಇದೆ, ಈ ಸಂದರ್ಭದಲ್ಲಿ ವಿಡಿಯೋ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವ್ರನ್ನ ಅರಸ್ಕೊಂಡು ಇವತ್ತು ಇಲ್ಲಿಗೆ ಬಂದೆ. ನಮಸ್ತೆ, ಮಣಿಕಂಠ ಅವ್ರು ಇಲ್ಲೇ ಇದ್ದಾರೆ. ವೆಲ್ಕಮ್ ಸರ್. ಫಸ್ಟ್ ಆಫ್ ಆಲ್ ನೀವು ತೋಟಕ್ಕೆ ಕರ್ಕೊಬಂದು ತುಂಬ ಖುಷಿ ಆಯಿತು. ಇಷ್ಟು ವರ್ಷ ನಾವು ಏನು ಮಾಡ್ತಿದ್ವಿ, ಯಾವುದೋ ಒಂದು ಕಚೇರಿಯಲ್ಲಿ ಅಥವಾ ನಿಮ್ಮದೇ ಆಫೀಸಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇವತ್ತು ನೇರವಾಗಿ ತೋಟಕ್ಕೆ ಬಂದಿದ್ದೀವಿ. ರೈತರು ಇಲ್ಲೇ ಇದ್ದಾರೆ ನೋಡಿ. ಸೊ ಇವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ಥ್ಯಾಂಕ್ ಯು ಸರ್. ಸೊ ನಮ್ಮ ಜೊತೆಗೆ ಜಾಯ್ನ್ ಆದರು, ಅವರೇ ಕರ್ಕೊಬಂದ್ರು, ಅವ್ರ ಮನೆಯಿಂದ ಇಲ್ಲಿ ಕರ್ಕೊಬಂದ್ರು. ಬನ್ನಿ ಸರ್ ನಮ್ಮ ತೋಟದ ನೋಡೋಣ ಅಂತ ಹೇಳಿದ್ರು. ನಾವು ಮುಂದೆ ಹೋಗೋಣ. ಅದಕ್ಕೂ ಮುಂಚೆ ಈಗ ನಿಮ್ಮ ಸಂಸ್ಥೆಯಲ್ಲಿ ಈ ಅಡಿಕೆ ಮರಗಳಿಗೆ ಸ್ಪೆಷಲ್ಲಾಗಿ ಇಳುವರಿ ಹೆಚ್ಚಾಗೋದಕ್ಕೆ, ಅವುಗಳಿಗೆ ಬರುವಂಥ ರೋಗಗಳನ್ನು ತಡೆಯೋದಕ್ಕೆ ಅಥವಾ ರೋಗ ಮುಂದೆ ಬರದೇ ಇರೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಾವು ಕೃಷಿಯನ್ನು ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ನಮ್ಮ ವೀಕ್ಷಕರಿಗೆ ಬೇಕು ಅಂತ ನಾನು ಮೊದಲನೇದಾಗಿ ಅದನ್ನೇ ಕೇಳೋಕೆ ಇಷ್ಟಪಡ್ತೀನಿ. ಈಗ ವಿಭೂತಿ ಆಗ್ರೋ ಯಾವ ನೆಲೆಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಸರ್? ಈಗ ಏನಂತಂದ್ರೆ ನಾವು 3 ರೀತಿಯಾಗಿ ನೋಡ್ತೀವಿ. ಒಂದೇನಂದ್ರೆ ರೈತರಿಗೆ ರಿಸಲ್ಟ್ ಯಾವ ತರ ಸಿಗ್ತಾ ಇದೆ. ಹೌದು. ಓಕೆ, ಅದರಿಂದ ಮಣ್ಣಿಗೆ ಏನಾದ್ರು ಎಫೆಕ್ಟ್ ಇದೆನಾ? ಓಕೆ, ಅದನ್ನ ತಿಂತಾ ಇರೋ ಜನರಿಗೆ ಏನಾದ್ರು ಎಫೆಕ್ಟ್ ಇದೆನಾ? ಓಕೆ, ಈ 3 ಬಹಳ ಇಂಪಾರ್ಟೆಂಟ್. ಹೌದು, ಮಣ್ಣು ಇಂಪಾರ್ಟೆಂಟ್, ನಾವು ತಿನ್ನೋ ಆಹಾರನೂ ಇಂಪಾರ್ಟೆಂಟ್, ಇಳುವರಿನೂ ಇಂಪಾರ್ಟೆಂಟ್. ಓಕೆ, ಈಗ ನಾವು ತುಂಬಾ ಚೆನ್ನಾಗಿ ಇಳುವರಿ ತೆಗಿಬೇಕು ಅಂದ್ರೆ ಕೆಮಿಕಲ್ ಜಾಸ್ತಿ ಕೊಡಬೇಕು. ಹೌದು. ಓಕೆ, ಕೆಮಿಕಲ್ ಜಾಸ್ತಿ ಕೊಟ್ಟಾಗ ಭೂಮಿ ಹಾಳಾಗುತ್ತೆ. ಆ ಭೂಮಿ ಹಾಳಾಗಿರೋದು ಮತ್ತೆ ಕೆಮಿಕಲ್ ಜಾಸ್ತಿ ಆಗಿರೋದ್ರಿಂದ ಮನುಷ್ಯ ತಿಂದಿರೋನ್ಗೂ ಹಾಳಾಗುತ್ತೆ. ಹೌದು. ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ ಸಾವಯವ ಕೃಷಿ ಅಂತ ಹೇಳಿ, ಈಗ ನೀವು ರಾಷ್ಟ್ರ ಸರ್ಕಾರ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಏನಕ್ಕೆ ಒತ್ತಾಯ ಮಾಡ್ತಾ ಇದಾರೆ ಅಂದ್ರೆ ಸಾವಯವ ಕೃಷಿ ಮಾಡ್ರಿ, ಕೆಮಿಕಲ್ ನ ಕಡಿಮೆ ಮಾಡಿ, ರಾಸಾಯನಿಕ ಪದಾರ್ಥಗಳನ್ನ ಬಳಕೆ ಮಾಡಬೇಡಿ ಅಂತ ಹೇಳ್ತಾ ಇದಾರೆ. ಈ ರಾಸಾಯನಿಕ ಪದಾರ್ಥ ಬಳಕೆ ಮಾಡಬಾರ್ದು ಅಂದ್ರೆ ಈಗ ನಾನು ನಿನ್ನೆ ಮೊನ್ನೆ ನೋಡ್ತಾ ಇದ್ದೆ 50% ಇಳುವರಿ ಕಟ್ ಆಗತ್ತಂತೆ. ಓಕೆ, ಇಮಿಡಿಯೇಟ್ ಆಗಿ ನಾವು ರಾಸಾಯನಿಕ ಬಳಕೆ ಮಾಡೋದು ಆಗತ್ತಂತೆ. ಅದಕ್ಕೆ ನಾವು ಯಾವ ದಾರಿ ಹೋಗ್ಬೇಕು ಅಂದ್ರೆ ನ್ಯಾನೋ ಟೆಕ್ನಾಲಜಿ. ಓಕೆ, ಈಗ ನಾವು ಇರುವಂತ ಒಂದೇ ಒಂದು ದಾರಿ ಏನಂದ್ರೆ ಅದು ನ್ಯಾನೋ ಟೆಕ್ನಾಲಜಿ, ಮತ್ತೆ ಇನ್ನು ಪೂರ್ವಭಾವಿಕವಾಗಿ ರೆಡಿ ಮಾಡ್ಕೊಳ್ಳೋದು ನಮ್ಮ ಗದ್ದೆನ. ಈಗ ನಾವು ಸಾವಯವನು ಮಾಡ್ತೀವಿ, ಪ್ಲಸ್ ನ್ಯಾನೋ ಟೆಕ್ನಾಲಜಿಯಲ್ಲಿ ಮಾಡಿದಾಗ ನಮಗೆ ಮುಂದಕ್ಕೆ ಈಗ ಒಂದು 10 ವರ್ಷ ಆದ್ಮೇಲೆ ರಾಸಾಯನಿಕ 1% ಇಲ್ದಂಗೆನೂ ಬೆಳಿಬಹುದು. ಈಗಲೂ 1 ವರ್ಷ 2 ವರ್ಷ ಆದ್ಮೇಲೆ ಬೆಳಿಬಹುದು. ಈಗ ಬೆಳೆದಿರೋ ರೈತರು ಇಲ್ಲೇ ಇದ್ದಾರೆ. ನಮ್ಮ ಮುಂದಿನ ತಲೆಮಾರಿಗೂ ಕೂಡ ಒಳ್ಳೆ ಭೂಮಿನೇ ಬಿಟ್ಟು ಹೋದಂಗಾಗುತ್ತೆ. ಈಗ ಏನಂತಂದ್ರೆ ನೀರು ಒಂದು ಕೊಡಪಾನ ನೀವು ಬೇಕಂದ್ರೆ ಇಲ್ಲಿ ಸುರುರಿ, ಅದು ಹಂಗೆ ಮೇಲೆ ನಿಂತ್ಕೊಳ್ಳುತ್ತೆ. ಓಕೆ, ಯಾವ್ದಾರ ಒಂದು ಭೂಮಿಲಿ ಹೋಗಿ ಅದು ಮೇಲೆ ನಿಂತ್ಕೋಬಾರ್ದು, ಒಳಗಡೆ ಇಳಿದು ಹೋಗ್ಬೇಕು. ಓಕೆ, ಇಳಿದು ಹೋಗ್ಬೇಕು ಅಂದ್ರೆ ಭೂಮಿಯಲ್ಲಿ ಎರೆಹುಳು ಇರಬೇಕು, ಆ ರಂಧ್ರಗಳು ಇರಬೇಕು. ಓಕೆ, ರೈತ ಮಿತ್ರ ಅಂತ ಹೇಳ್ತೇವೆ. ಈಗ ಹೊಲದಲ್ಲಿ ಮಿತ್ರ ಕೀಟಗಳು, ಶತ್ರು ಕೀಟಗಳು ಅಂತ ಇರ್ತವೆ. ಸೊ ನಮ್ಮ ಹೊಲದಲ್ಲಿ ಮಿತ್ರ ಕೀಟಗಳು ಜಾಸ್ತಿ ಇದ್ದು ಶತ್ರು ಕೀಟಗಳು ಕಡಿಮೆ ಇರಬೇಕು. ಓಕೆ, ಆಮೇಲೆ ನಮ್ಮ ಅಡಿಕೆಗಳು ಏನಂತಂದ್ರೆ, ಅಡಿಕೆ ಆಗ್ಲಿ ತೆಂಗಾಗ್ಲಿ, ಈ ದೊಡ್ಡ ದೊಡ್ಡ ಕೃಷಿಗಳಲ್ಲಿ ರೈತರು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಈ ಗಿಡಗಳನ್ನ ನಮ್ಮ ಮಕ್ಕಳ ತರ ಸಾಕಿರ್ತಾರೆ. ಓಕೆ, ಈ ಮಕ್ಕಳ ತರ ಸಾಕಿರ್ತಕ್ಕಂಥ ಗಿಡ ಏನಾದ್ರು ನಾಳೆ ಎಫೆಕ್ಟ್ ಆಯ್ತು ಅಂದ್ರೆ, ಮನೇಲಿ ಯಾರಿಗಾದ್ರೂ ಏನಾದ್ರು ಎಫೆಕ್ಟ್ ಆದಾಗ ಹೆಂಗ ನೋವು ಪಡ್ತಾರೋ ಅದೇ ರೀತಿ ನೋವು ಪಡ್ತಾರೆ. ಸೊ ಆ ಒಂದು ನೋವನ್ನ ದೂರ ಮಾಡಿದೀವಿ ಅನ್ನಕ್ಕೆ ಹೆಮ್ಮೆ ಆಗುತ್ತೆ ನನಗೆ. ಈಗ ನೀವು ಆಫೀಸಲ್ಲಿ ಕೂತ್ಕೊಂಡು ಮಾತಾಡ್ಬೋದು, ಗಂಟೆ ಬೇಕಾದ್ರೆ ನಾನು ನಿಮ್ ಜೊತೆ ಮಾತಾಡ್ಬೋದು. ನಾನು ನಿಮಗೆ ನಿನ್ನೆ ಅದನ್ನೇ ಮಾತಾಡ್ತಾ ಇದ್ವಿ, ಈಗ ಅದನ್ನ. ಆಮೇಲೆ ಫ್ಯಾಕ್ಟ್ರಿಯಲ್ಲಿ ಮಾತಾಡ್ಬೋದು ತಯಾರು ಯಾವ ತರ ಆಗುತ್ತೆ ಅಂತ ಹೇಳಿ. ಬಟ್ ರೈತನು ಹೊಲದಲ್ಲಿ ಪ್ರಾಕ್ಟಿಕಲ್ ಆಗಿ ರಿಸಲ್ಟ್ ಹೆಂಗ್ ಬಂದಿದೆ ಅಂತ ಮಾತಾಡ್ಬೇಕು ಅಂದ್ರೆ ಅದಕ್ಕೊಂದು ಗಟ್ಸ್ ಬೇಕು. ಇಲ್ಲಿಗ ನಮ್ ಜೊತೆಗೆ ರೈತರಿದ್ದಾರೆ, ಮತ್ತೆ ಒಬ್ಬ ರೈತರಿಲ್ಲ, ಸುಮಾರು ಜನ. ಅವ್ರ ಅಣ್ಣ ತಮ್ಮ ಯಾರ್ಯಾರೆಲ್ಲ ಬಳಕೆ ಮಾಡಿದಾರೆ ಎಲ್ಲರೂ ಇದ್ದಾರೆ. ಹೌದು, ಆ ಕಡೆ ಎಲ್ಲರೂ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅದಕ್ಕೂ ಮುಂಚೆ ಅಣ್ಣವ್ರು ಇಲ್ಲೇ ಇದ್ದಾರೆ. ಈಗ ನಿಮ್ ತೋಟ ಯಾವ್ದು? ಇದು ನಿಮ್ದೇ ತೋಟ. ಓಕೆ, ಇಲ್ಲಿಗೆ ಏನನ್ನ ಬಳಸಿದ್ದೀರಾ ನೀವು? ಇವ್ರು ನಿಮ್ಗೆ ಹೆಂಗ್ ಸಿಕ್ಕರು ಅಂತ ನಾನು ರಾಣೆಬೆನ್ನೂರಿಗೆ ಬಂದು ಕೇಳಿದಾಗ, ಇಲ್ಲ ಸರ್, ಅವರೇ ನಿಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ವಿಡಿಯೋ ಪ್ರಸಾರ ಆಗಿದ್ದನ್ನು ನೋಡಿ ನಮ್ಮ ಕಚೇರಿಗೆ ಬಂದು ತಗೊಂಡು ಹೋದ್ರು. ಈಗ ಒಳ್ಳೆ ರಿಸಲ್ಟ್ ಬಂದಿದೆ, ಅವ್ರ ಮನೆಗೆ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಾವು ನಿಮ್ಮ ಮನೆಗೆ ಬಂದ್ವಿ, ನೀವು ನಮ್ಮನ್ನು ತೋಟಕ್ಕೆ ಕರ್ಕೊಂಡು ಬಂದ್ರಿ ಅಲ್ವಾ? ಎಸ್, ಅವ್ರನ್ನ ಕಾಂಟ್ಯಾಕ್ಟ್ ಆದವ್ರು, ಹೋಗಿ ನೀವೇ ಕಾಂಟ್ಯಾಕ್ಟ್ ಆದ್ರಿ. ಇದ್ರ ವಿಡಿಯೋದ ನೋಡಿ, ಇದ್ರ ಫೇಸ್ಬುಕ್ನಾಗ ಅದ್ರಾಗ ನೋಡಿ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಆಗಿಂದ ಅವ್ರು ನಮ್ಮ ಊರಿಗೆ ಬಂದು ಅವರೆಲ್ಲ ಔಷಧಿ ಕೊಟ್ಟು ಇದು ಹಿಂಗ್ ಮಾಡ್ರಿ ಹಿಂಗ್ ಬಿಡ್ರಿ ಅಂತ ಎಲ್ಲ ಹೇಳಿದ್ರು ಅವರು ಉಪಯೋಗ. ಈಗ ನಿಮ್ದು ಎಷ್ಟು ಎಕರೆ ಇದೆ ಇಲ್ಲಿ? ನಮ್ದು ಇಲ್ಲಿ ಒಂದು 4 ಎಕರೆ ಆಗತ್ರಿ. ಇದು 4 ಎಕರೆ ಇದೆ ಪೂರ್ತಿ ಅಡಿಕೆ ತೋಟನೇ? ಅಲ್ಲಿ 1.5 ಎಕರೆ ಅಡಿಕೆ ತೋಟ. ಮುಂಚೆ ಏನ್ ಬಳಸ್ತಿದ್ರಿ ನೀವು ಅಡಿಕೆ ತೋಟಕ್ಕೆ? ರಾಸಾಯನಿಕ ಗೊಬ್ಬರ, ಗೌರ್ಮೆಂಟ್ ಗೊಬ್ಬರ, ಅದನ್ನ ಬಳಸ್ತಿದ್ವಿ. ಓಕೆ, ಈಗ ಕಟ್ ಆಫ್ ಮಾಡಿದ್ರ? ಅದನ್ನ ಬಂದ್ ಮಾಡಿದ್ವಿ. ಅದನ್ನ ಬಂದ್ ಮಾಡಿದ್ವಿ ಮೊನ್ನೆ ಸರಿದ್ದ. ಯಾಕೆ ನಿಮ್ಗೆ ಅನ್ನಿಸ್ತು ಬಂದ್ ಮಾಡ್ಬೇಕು ಅಂತ? ಏನಲ್ರಿ, ಅದು
ಈಗ ಸರ್ಕಾರಿ ಗೊಬ್ಬರ ಹಾಕಿರು ಎತ್ತರ ಹೋಗತ್ತೆ ಪೈಕು. ಈ ರಾಸಾಯನಿಕ ಇದನ್ನ ನಿಮ್ದು ಹಾಕಿದ್ರೆ ಸ್ವಲ್ಪ ಮಿತವಾಗಿ ಬೆಳಿತೈತಿ. ಈಗ ದುಡ್ಡಿನ ವಿಚಾರ ತುಂಬಾ ಜನ ಯೋಚನೆ ಮಾಡ್ತಾರೆ. ಜಾಸ್ತಿ ಆಕತ್ತೆ ಅದು ಅದೇ ಜಾಸ್ತಿ ಆಗತ್ತಾ? ಅದು ಜಾಸ್ತಿ ಆಕತ್ತೆ ಅದು ಲೆಕ್ಕ ಹಾಕಿರ. ನೋಡಿ ವೀಕ್ಷಕರೇ, ನಾವು ಏನ್ ರಾಸಾಯನಿಕ ಗೌರ್ಮೆಂಟ್ ಗೊಬ್ಬರ ಕೀವಲ್ ನಿಂತ್ಕೊಂಡು ಹೋಗಿ ಅದ್ರಲ್ಲಿ ಹೆಚ್ಚು ಕಮ್ಮಿ 70 to 80% ಸಬ್ಸಿಡಿ ಕೊಟ್ಟಿರ್ತಾರ ಅವರು. ಆಕ್ಚುಲ್ ಆಗಿ ಆ ಪ್ರೈಸ್ ನಾವೇನಾದ್ರು ತಗೊಂಡ್ವಿ ಅಂತಂದ್ರೆ 1 ಎಕರೆ ಹೊಲ ಮಾರಿ 1 ಎಕರೆಗೆ ಔಷಧಿ ಹಾಕ್ಬೇಕು. ಏನು ಕೆಲಸ ಆಗ್ತಿದೆ ಅಂದರೆ ನೋಡಿ, ಇದನ್ನು ನಾವು ಪ್ರತಿಯೊಬ್ಬರು ಥಿಂಕ್ ಮಾಡಬೇಕು. ಅಂದರೆ ನಮಗೆಲ್ಲ ಎಜುಕೇಷನ್ ಇದೆ, ಆದರೆ ಯಾವುದ್ರಲ್ಲಿದೆ ಅನ್ನೋದು ಈ ಸಂದರ್ಭದಲ್ಲಿ ನಾವು ನಿಂತು ಯೋಚನೆ ಮಾಡಬೇಕು. ನಾನು ಒಂದು ಅಧ್ಯಯನವನ್ನು ಓದಿದ್ದೆ. ಇವತ್ತಿನ ದಿನದಲ್ಲಿ ನಾವೇನಾದರೂ ಇದೇ ರೀತಿ ರಾಸಾಯನಿಕವನ್ನು ಹಾಕ್ಕೊತ ಹೋದರೆ ಮುಂದೊಂದು ದಿನ ನಮ್ಮ ಬಾವಿಲಿ ನೀರು ಸಿಗುತ್ತಲ್ಲ, ಆ ಬಾವಿ ನೀರಿಗೆ ಈ ರಾಸಾಯನಿಕಗಳು ಇಳಿದು, ಅಂದರೆ 20 ಅಡಿ 30 ಅಡಿ 50 ಅಡಿ ನೀರು ಸಿಗುವಂಥ ಬಾವಿಗಳಿದ್ದಾವೆ ಹಳ್ಳಿಯಲ್ಲಿ, ನಾನು ನೋಡಿದ್ದೀನಿ. ಅಲ್ಲಿಗೆ ಇಳಿದು ನೆಕ್ಸ್ಟ್ ಜನ್ರೇಷನ್ ಕಂಪ್ಲೀಟ್ ಕ್ಯಾನ್ಸರ್ಗೆ ಮಾರಕ ಆಗುತ್ತೆ, ಕ್ಯಾನ್ಸರ್ಗೆ ಬಲಿ ಆಗ್ತಾರೆ ಅನ್ನುವಂಥ ಒಂದು ರಿಸಲ್ಟನ್ನು ಓದಿದ್ದೆ. ಬಹುಶಃ ನೀವು ಒಳ್ಳೆ ನೆಲೆಯಲ್ಲಿ ಇದನ್ನು ಯೋಚನೆ ಮಾಡಿ ಟರ್ನ್ ಮಾಡ್ಕೊಂಡಿದ್ದೀರಾ ಅಂತ ನನಗನ್ಸುತ್ತೆ. ಈಗ ನೀವು ಇದನ್ನು ಬಳಸಿದ ನಂತರ ನಿಮ್ಗೆ ಒಂದು ಹಣ ಉಳಿತು, ಕಡಿಮೆ ಖರ್ಚಲ್ಲಾಯಿತು. ಎಷ್ಟೆಷ್ಟು ತಗೊಬಂದ್ರಿ ನೀವು ಫಸ್ಟು? ಔಷಧಿ ಒಂದು 3.5 ಎಕರೆಗೆ ಹಾಕಿದ್ವಿ ರೀ. 3.5 ಎಕರೆಗೆ ಏನು ಬದಲಾವಣೆ ಇದೆಯಾ? ಬದಲಾವಣೆ ಆಗೈತೆ ರೀ ಸ್ವಲ್ಪ. ಅಂದ್ರೆ ಈಗ ಇಳುವರಿ ಎಲ್ಲ ಚೆನ್ನಾಗಿ ನೋಡಿ ಬರ್ರಿ ಈಗ ಅಲ್ಲೇ ತೋಟಕೊಂಡ್ರ ಒಳಕ್ಕೆ. ಓಕೆ ಸರ್, ಈಗ ಇವ್ರು ಫಸ್ಟ್ ಬಂದಿದ್ದು ಡೌಟ್ ಅಲ್ಲೇ, ಈ ಬೇರೆ ಯಾವ್ದೋ ಕಂಪನಿ ಬಗ್ಗೆ ಹೇಳ್ತಾ ಇದ್ರು. ಓಕೆ ಸರ್, ಈ ತರ ನಾನು ಈ ಕಂಪನಿ ಬಳಸಬೇಕು, ಅವ್ರಿಗೆ ನೆನಪಿದೇನೋ ಇಲ್ಲ. ಮನೆಗ್ ಬಂದಾಗ ಅದನ್ನೇ ಹೇಳಿದ್ರು. ನಾವು ಯೂಶುವಲಿ ರೈತರ ಮನೆಗೆ ಹೋಗಿ ತೋಟಕ್ಕೆ ಹೋಗಿ ಕೊಡಲ್ಲ, ಬಹಳ ಕಮ್ಮಿ. ನಾವು ಅವರು ತುಂಬಾ ಚೆನ್ನಾಗಿ ಒಂದು 10 ಎಕರೆ 5 ಎಕರೆ ಇದ್ರೆ ನಮ್ಮ ಹುಡುಗರು ಕಳಿಸ್ಕೊಟ್ಟು ಏನಾದ್ರು ಮಾಡ್ಬೋದು. ಇವ್ರ ತೋಟಕ್ಕೆ ನಾನೇ ಖುದ್ದಾಗಿ ಬಂದಿದ್ದೆ. ಇವ್ರು ಆತರ ಪ್ರಶ್ನೆ ಕೇಳಿದ್ರು ನಮಗೆ. ಹೌದಾ? ಏನ್ ಪ್ರಶ್ನೆ ಕೇಳಿದ್ರು? ನಾವು ಇನ್ನೊಂದು ಇದ್ರಾಗ ನಿಮ್ಮ ಐತಲ್ಲ, ಇನ್ನೊಂದು ಕೆಮಿಕಲ್ಸಿಗೆ ಇದಾಗ ಅವಾರ್ಡ್ ಆಗಕ್ಕಂತ ಹೊಂಟಿದ್ವಿ ರೀ. ಅಷ್ಟ್ರೊಳಗನೆ ಇದು ನಿಮ್ದು ಇದು ನ್ಯೂಸ್ ಬಂತ, ಹಂಗಾಗಿ ಮತ್ತೆ ನೀವು ಅದನ್ನ ಬೇರೆ ಇದನ್ನ ಅವ್ರು ಬಳಸಿದ್ರಿ. 5 ತಿಂಗಳು ಯಾವುದೇ ಕೆಮಿಕಲ್ ಅಲ್ಲ, ಸಾವಯವ ಇದು. 100% ಸಾವಯವ. ಏನು ಇದ್ರ ಬಗ್ಗೆ ಒಂಚೂರು ಹೇಳಿ, ನಿಮ್ ಪ್ರಾಡಕ್ಟ್ ಅನ್ನ ತೋರಿಸೋಣ. ಸರ್, ಈಗ ನೋಡ್ರಿ, ಒಂದು ಗೊಬ್ಬರ ಅಂತ ಬಂದಾಗ ಈಗ ನೋಡ್ರಿ, ಒಂದು ಎಕರೆ ಹೊಲಕ್ಕೆ ನಮಗೆ ಟೋಟಲ್ ಆಗಿ ಬೇಕಾಗಿರೋದು ಎಷ್ಟು ಅಂತಂದ್ರೆ 18ರಿಂದ 20% ಹ್ಯೂಮಿಕ್ ಬೇಕು. ಹೌದು. ಓಕೆ, ಮಣ್ಣಲ್ಲಿ ಇರ್ಬೇಕದು. ಹ್ಯೂಮಿಕ್ ಅಂತಂದ್ರೆ ಈಗ ನೋಡ್ರಿ, ಹ್ಯೂಮಿಕ್, ಫಲ್ವಿಕ್, ಅಮಿನೋ ಆಸಿಡ್ಸ್, ಸಿವಿಡ್ ಎಕ್ಸ್ಟ್ರಾಕ್ಟ್ಸ್ ಅಂತ ಹೇಳಿ ಒಂದಿಷ್ಟು ಏನಂದ್ರೆ ನ್ಯಾನೋ ಟೆಕ್ನಾಲಜಿ ಬೇಸ್ಡ್ ಗೊಬ್ಬರಗಳು ಬರ್ತವೆ. ಇವೆಲ್ಲ ಏನಂತಂದ್ರೆ ಒಂಥರ, ಈಗ ನೀವು ಈ ದ್ರಾಕ್ಷಿ ಗೋಡಂಬಿ ತಿಂದಂಗೆ, ಈಗ ನೀವು ತುಂಬಾ ಕಷ್ಟಪಟ್ಟು ಮಕ್ಕಳಿಗೆ ನೀವು ನೋಡ್ರಿ, ಬೇಕಾದ್ರೆ ಮಕ್ಕಳು ಏನಾದ್ರು ಈಗ ಹೊಸದಾಗಿ ಪ್ರೆಗ್ನೆಂಟ್ ಇದ್ದಾರೆ ಅಥವಾ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗಿ ಅದಾದ್ಮೇಲೆ ಆಗ್ಲಿ, ನೀವು ಜಾಸ್ತಿ ಡ್ರೈ ಫ್ರೂಟ್ಸ್, ಆಮೇಲೆ ಪ್ರೋಟೀನ್ ಮತ್ತೆ ವಿಟಮಿನ್ ಸಿಗ್ತಕ್ಕಂಥ ಫುಡ್ ನ ಮನೆಗೆ ತಗೊಂಡು ಹೋಗ್ತೀರಾ. ಯಾಕೆ ಆತರ ಹೋಯ್ತೀರಾ ಅಂದ್ರೆ, ನನ್ನ ಮಗು ಸದೃಢವಾಗ್ಲಿ, ನನ್ನ ಹೆಂಡತಿ ಗಟ್ಟಿಯಾಗಿರ್ಲಿ ಅಂತ ಅಲ್ವಾ. ಈಗ ಏನಂದ್ರೆ, ಇದು ನೋಡ್ರಿ, ಇದು ಒಂದು ಮರ, ಇದು ಓಕೆ, ಇದು ಈಗ ಹೊಂಬಾಳೆ ಬರ್ತಾ ಇದೆ ಅಂತಂದ್ರೆ, ಈ ಹೊಂಬಾಳೆ ಬರಬೇಕು ಅಂತಂದ್ರೆ ಇದು ಒಂಥರ ಬಸ್ರಿ ಹೆಣ್ಮಗಳಿದ್ದಂಗೆ. ಓಕೆ, ಇದು ಗರ್ಭಾವಸ್ಥೆಯಲ್ಲಿ ಇರುತ್ತೆ. ಆ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಇದಕ್ಕೂ ಕೂಡ ಪ್ರೋಟೀನ್, ವಿಟಮಿನ್, ಮಿನರಲ್ಸ್ ಪ್ರತಿಯೊಂದು ಬೇಕಾಗತ್ತೆ. ಜಿಂಕ್, ಕಾರ್ಬನ್, ಐರನ್ ಎಲ್ಲ ಬೇಕಾಗತ್ತೆ. ಅದೇನಾದ್ರೂ ಇಲ್ಲ ಅಂದಾಗ ಡಿಫಿಷಿಯನ್ಸಿಗಳು ಬರ್ತವೆ. ಡಿಫಿಷಿಯನ್ಸಿ ಅಂತಂದ್ರೆ ಒಂದು ಎಲೆಯಲ್ಲಿ ಅದು ಗೊತ್ತಾಗ್ಬಿಡುತ್ತೆ ನಮಗೆ. ಓಕೆ, ಮ್ಯಾಗ್ನೀಷಿಯಂ ಡಿಫಿಷಿಯನ್ಸಿ ಅಂತ ಆಗುತ್ತೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತ ಆಗುತ್ತೆ, ಬೇರುಗಳು ಸದೃಢವಾಗಿರಲ್ಲ. ಈ ತರ ಎಲ್ಲ ಆದಾಗ ನಾವೇನ್ ಮಾಡ್ಬೇಕು ಅಂದ್ರೆ, ನ್ಯಾನೋ ಟೆಕ್ನಾಲಜಿ ಬೇಸ್ಡ್ ನಮ್ಮ ಸಂಸ್ಥೆಯಲ್ಲಿ ಟೋಟಲ್ ಆಗಿ 26 ತರದ ಔಷಧಿಗಳು ಬರ್ತವೆ. ಓಕೆ, 26ರಲ್ಲಿ ಗ್ರಾನ್ಯುವಲ್ಸ್ ಆಗಿನೂ ಇದಾವೆ, ಲಿಕ್ವಿಡ್ ಆಗಿನೂ ಇದಾವೆ, ಸ್ಪ್ರೇ ಆಗಿನೂ ಬಳಸಬಹುದು. ಅದರಲ್ಲಿ ಮೇಜರ್ ಆಗಿ ಹ್ಯೂಮಿಕ್. ಓಕೆ, ಫಸ್ಟ್ ಪ್ರಾಡಕ್ಟ್ ಯಾವ್ದಾದ್ರು ನಮ್ದು ನಾವು ಇಂಟ್ರೊಡ್ಯೂಸ್ ಮಾಡ್ತೇವೆ ರೈತರಿಗೆ ಅಂದ್ರೆ ಅದು ಹ್ಯೂಮಿಕ್. ಹ್ಯೂಮಿಕ್ ನ ಬಳಕೆ ಮಾಡಿದಾಗ ಅದಕ್ಕೆ ನಾವು ಬ್ಲಾಕ್ ಗೋಲ್ಡ್ ಅಂತ ಹೇಳ್ತೀವಿ. ಅಗ್ರಿಕಲ್ಚರ್ ಭಾಷೆಯಲ್ಲಿ ತುಂಬಾ ಜನ ರೈತರಿಗೆಲ್ಲ ಗೊತ್ತಿರುತ್ತೆ, ಬ್ಲಾಕ್ ಗೋಲ್ಡ್ ಅಂತಾರೆ. ಹ್ಯೂಮಿಕ್ ಅಂದ್ರೆ ಅಷ್ಟು ಚಲೋ. ಆ ಹ್ಯೂಮಿಕ್ ಅಲ್ಲಿ ಏನ್ ಮಾಡ್ತಾರೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂದ್ರೆ 7% ಹ್ಯೂಮಿಕ್, 20% ಹ್ಯೂಮಿಕ್, 50% ಹ್ಯೂಮಿಕ್ ಅಂತ ಹ್ಯೂಮಿಕಲ್ ಪರ್ಸೆಂಟೇಜ್ ಹಾಕ್ತಾರೆ. ಓಕೆ, ನಾವೇನ್ ಮಾಡ್ತೀವಿ ಅಂತಂದ್ರೆ 95% ಹ್ಯೂಮಿಕ್ ಅಂತ. ಓಕೆ, ಟೋಟಲ್ ಆಗಿ ಅದ್ರಲ್ಲಿ ಎಕ್ಸ್ಟ್ರಾಕ್ಟೆಡ್ 18.5% ಎಕ್ಸ್ಟ್ರಾಕ್ಟೆಡ್. ಏನೋ ಕೇಳ್ಪಟ್ಟಿದ್ದೆ, ಒಂದು ಲೋಡ್ ಟ್ರ್ಯಾಕ್ಟರಿಗೆ ನಿಮ್ದು ಒಂದು ಸಣ್ಣ ಡಬ್ಬ ಸಮ ಅಂತ ಏನೋ ಕೇಳಿ. ಅಂದ್ರೆ ಸರ್, ಅದು ಹೆಂಗಂದ್ರೆ, ಈಗ ನೋಡ್ರಿ, ನೀವು ಒಂದ್ ಪ್ಲೇಟ್ ಅಲ್ಲಿ ರೈಸು, ಸಾಂಬಾರು, ಪಲ್ಯ ಹಾಕೊಂಡು ತಿಂತಿರಲ್ಲ, ಅದ್ರಲ್ಲಿ ಏನು ನಿಮಗೆ ಸಿಗುತ್ತಲ್ಲ, ಅದು ನಿಮಗೆ ಒಂದು ಬಕ್ಸಿಯಲ್ಲಿ ಇಟ್ಕೊಂಡಾಗ ಡ್ರೈ ಫ್ರೂಟ್ಸ್ ಅಲ್ಲಿ ಸಿಕ್ಬಿಡುತ್ತೆ. ಹೌದು, ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ಟ್ರ್ಯಾಕ್ಟರ್ ಒನ್ ಟ್ರ್ಯಾಕ್ಟರ್ ಅಲ್ಲಿ 7% ಇರುತ್ತೆ ಹ್ಯೂಮಿಕ್. ಓಕೆ, ಟೋಟಲ್ ನಮ್ದ್ರಲ್ಲಿ 18.5% ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್ ಇರುತ್ತೆ. 3 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ಹಾಕೋದಕ್ಕೂ 1 ಹ್ಯೂಮಿಕ್ ಬಾಟ್ಲ್ ಬಳಕೆ ಮಾಡೋದಕ್ಕೂ ಸಮ ಆಗುತ್ತೆ. ಹಂಗಂತ ನಾವು ಸಗಣಿ ಗೊಬ್ಬರ ಹಾಕ್ಬಾರ್ದ, 100% ಹಾಕ್ಬೇಕು. ಯಾರಿಗೆ ಅವೈಲೇಬಿಲಿಟಿ ಇದೆ ಅವರು, ಯಾರಿಗೆ ಅವೈಲೇಬಿಲಿಟಿನೇ ಇಲ್ಲ, ಸಿಗ್ತಾನೆ ಇಲ್ಲ ಸಗಣಿ ಗೊಬ್ಬರ ಅಂದ್ರೆ ಅವಾಗ ಏನ್ ಮಾಡ್ತೀರಾ?
ಹೌದು ಭೂಮಿನ ಅಂದ್ರೂ ಕೆಡಕ್ ಬಿಡಕ್ಕಾಗಲ್ಲ, ಅದಾದ್ಮೇಲೆ ಬೆಳೆಯೋದು ಸ್ಟಾಪ್ ಮಾಡಕ್ಕಾಗಲ್ಲ, ಬೆಳಿಲೇಬೇಕು. ಇವತ್ತು ನಮ್ಮ ದೇಶದ ಬೆನ್ನೆಲುಬು ಯಾರಾದ್ರೂ ಇದ್ರೆ ಅದು ನಮ್ಮ ರೈತರು. ಓಕೆ, ಇವತ್ತು ನಾವು ಎಷ್ಟೇ ಸಾಫ್ಟ್ವೇರ್ ಬಿಸ್ನೆಸ್ ಗಳಾಗ್ಲಿ ಆಮೇಲೆ ಏನೇನೇ ಬಂದು ಅಪ್ಡೇಟ್ ಆಗಿದ್ರು ಇವತ್ತು ರೈತ ಬೆಳಿತಾ ಇರೋದ್ರಿಂದನೇ ದೇಶ ಉದ್ಧಾರ ಆಗ್ತಾ ಇರೋದು. ಓಕೆ, ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಊಟ ಬೇಕಲ್ಲ. ಸೊ ಆ ಊಟ ಕೆಮಿಕಲ್ ಯುಕ್ತ ಆಗಿರಬಾರ್ದು ಅಂತ ನನ್ನ ಉದ್ದೇಶ. ಈಗ ಅವ್ರು ಬೇಕಂತ ಕೆಮಿಕಲ್ ಹಾಕ್ತಾರ? ಇಲ್ಲ. ಬೆಳೆಯೋದೇ ಇಲ್ಲ. ಈಗ ನೀವು ಭತ್ತಕ್ಕೆ ನನಗೆ ಗೊತ್ತಿದ್ದಂಗೆ ನಮ್ಮ ಸ್ನೇಹಿತರೊಬ್ರು ಭತ್ತ ಬೆಳಿತಾರೆ, ಅದರಲ್ಲಿ ಅವ್ರು ಏನು ಕೆಮಿಕಲ್ ಹಾಕ್ತಾರಲ್ಲ ಅದರಿಂದ ಹಾವು ಕೂಡ ಸಾಯುತ್ತಂತೆ. ಹೌದೌದು, ಖಂಡಿತ. ಮತ್ತೆ ಎರೆಹುಳುಗಳು ಬದುಕ್ತಾವ? ಎರೆಹುಳುಗಳಿಂದ ಬದುಕ್ಬೇಕು ಸರ್. ಹಾವು ಅಷ್ಟು ದಪ್ಪ ಇರುತ್ತೆ, ಅದೇ ಸಾಯುತ್ತೆ ಅಂದ್ರೆ ಎರೆಹುಳು ಇಲ್ಲಿಂದ ಬದುಕಬೇಕು. ಈಗ ಇಳುವರಿಯನ್ನ ನಾವು ಇಲ್ಲಿ ತೋರ್ಸೋಣ ಸರ್. ಬನ್ನಿ ಸರ್, ಅಲ್ಲಿ ತೋರಿಸೋಣ. ಇಲ್ಲೂ ಇದೆ, ಬಹುಶಃ ಆ ಕಡೆನೂ ಹೋಗಿ, ಆ ಕಡೆ ಹೋಗಿ ತೋರಿಸೋಣ. ಹೋಗೋಣ. ಬಹುಶಃ ನೀರಿದೆ ಇಲ್ಲಿ, ಸ್ವಲ್ಪ ಆರಾಮಾಗಿ ಹೋಗೋಣ. ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ ಅವರು. ಇದನ್ನೆಲ್ಲ ಹಾಕ್ಬಿಟ್ಟು ನೀವು ಹೋಗ್ಬಹುದು ಅಂತ. ಅದೇ ಸರ್, ಆ ಗುಣ ಏನಿದೆ ಅಲ್ಲ ಅದಕ್ಕೆ ನಿಮಗೆ ತೋಟಕ್ಕೆ ಬರಕ್ಕೆ ಇಷ್ಟ ಆಗುತ್ತೆ. ಇಲ್ಲಿ ಭತ್ತ ಬೆಳೆದಿದ್ದಾರೆ, ಎಷ್ಟು ನೀಟಾಗಿದೆ ನೋಡಿ. ಈಗ ಇದು ಕೊಯ್ಲಿಗೆ ಬಂತಲ್ಲ? ಓಕೆ ಓಕೆ, ಒಂದು ವಾರ. ವಾವ್, ಕೃಷಿ ಅಂದ್ರೆ ಇದು. ನೀವು ಈ ಕಡೆ ಬರಬೇಕು. ಇದು ಫುಲ್ಲಿ ಬಯಲು ಸೀಮೆ ಅಲ್ವಾ ಸರ್ ಇದು? ಅಲ್ಲ ಸರ್, ಇದು ಒಂದು ಅರ್ಧಂಬರ್ಧ. ಹಾ, ಕಂಪ್ಲೀಟ್ ಅಲ್ಲ. ಕಂಪ್ಲೀಟ್. ನಾವು ಅಲ್ಲಿ ಬರ್ತಿರ್ಬೇಕಾದ್ರೆ ಮೈನ್ ರೋಡಲ್ಲಿ ಸಿಗುತ್ತಲ್ಲ, ಆ ಕಡೆ ಮೈನ್ ರೋಡಲ್ಲಿ ಸಿಗುತ್ತಲ್ಲ, ಕಂಪ್ಲೀಟ್ ಬಯಲ್ಸೀಮೆ ತರನೇ ಇದೆ. ಹಾ, ಬಯಲ್ಸೀಮೆ ತರನೇ. ಬಟ್ ಇದೇನಂತಂದ್ರೆ ಇನ್ಫ್ಲೂಯೆನ್ಸ್ ಆಗುತ್ತೆ ಇಲ್ಲೊಂದು ಸ್ವಲ್ಪ. ಓಕೆ ಓಕೆ, ನೋಡಿ ಇಲ್ಲಿ ರೈತರೆಲ್ಲ ಇಲ್ಲೇ ಇದ್ದಾರೆ, ಇಲ್ಲೇ ಕೂತ್ಕೊಂಡಿದ್ದಾರೆ. ಸೊ ನಿಮ್ಮ ಸಂಘಟನೆ ತುಂಬಾ ಚೆನ್ನಾಗಿದೆ. ಎಲ್ಲ ಅಣ್ಣ ತಮ್ಮಂದಿರ ಹೇಗೆ? ಎಲ್ಲ ಅಣ್ಣ ತಮ್ಮಂದಿರ. ಇದೇನಾ ನೀವು ಹೇಳಿದ್ದು? ಇದೆ, ಇವ್ರು ಬಳಕೆ ಮಾಡಿದ್ ಸರ್ ಬಾಟ್ಲ್ ಇದು. ಓಕೆ ಓಕೆ ಓಕೆ, ಹಾ ಹಾ ಓಕೆ, ಬಳಕೆ ಮಾಡಿರೋ ಬಾಟ್ಲು. ಬಳಕೆ ಮಾಡಿ ಇದನ್ನ 1 ಲೀಟರ್ನ ನೀರು ತುಂಬ್ಕೊಳಕ್ಕೆ ಮಾಡ್ಕೊಂಡಿರ್ತಾರೆ, ಔಷಧಿ ಹಾಕ್ಲಿಕ್ಕೆ ಆ ತರ ಮಾಡಿರ್ತಾರೆ. ಓಕೆ ಓಕೆ, ಇದೇ ಹ್ಯೂಮಿಕ್ ಸರ್. ಇದರಲ್ಲಿ ಇದೆ ನೋಡಿ, ಆರ್ಗ್ಯಾನಿಕ್ ಎಕ್ಸ್ಟ್ರಾಕ್ಟ್ 18.5% ಅಂತ. ಓಕೆ ಓಕೆ, ಈಗ ನಾವು ಇದು ಫಸಲನ್ನು ತೋರಿಸೋದಾದ್ರೆ ಇಲ್ಲಿದೆಯಲ್ಲ ಸರ್, ಮುಂದಕ್ಕೆ ಹೋಗ್ತಾ ತೋರಿಸ್ಬೋದು. ಇಲ್ಲೆಲ್ಲ ಬಂದಿದೆ ಸರ್, ಇದನ್ನ ನೋಡಿ. ಇಲ್ಲಿ ಹಿಂದ್ಗಡೆ ಇದೆ. ಆವಾಗಲೇ ಅವ್ರು ಹೇಳಿದ್ರು ಬನ್ನಿ ನಾನು ತೋರಿಸ್ತೀನಿ ಅಂತ. ಇಲ್ಲಿದೆ ನೋಡಿ ಸರ್. ಈಗ ಮುಂಚೆಗೂ ಈಗ ತುಂಬಾ ಬೆಟರ್ ಇದೆ ಅಲ್ಲ? ಈಗ ನೋಡ್ರಿ, ಈಗ ಆಗ್ರೋ ಹ್ಯೂಮಿಕ್ ಮತ್ತೆ ಇಲ್ಲಿ ಬಳಕೆ ಮಾಡಿರೋ ತೋಟದಲ್ಲಿ ನಾವು ಇದೀವಿ. ಹೌದು ಸರ್, ಇದು ಎಷ್ಟು ವರ್ಷದ ತೋಟ? 12 ವರ್ಷದ ತೋಟ ಇದು. 12 ವರ್ಷದಿಂದ ನೀವೇ ಸಾಕ್ತಾ ಇರೋದು ಇದನ್ನ? ನೀವೇ ಅಂದ್ರೆ ಹಚ್ಚಿದ್ದು ನೀವೇ ಸಾಕ್ತಾ ಇರೋದು? ನಿಮ್ಮ ಹೆಸರು? ವಿಜಯಕುಮಾರ್. ಯಾವ ಊರು ಸರ್ ಇದು? ಲಕ್ಷೆಟ್ಟಿಹಳ್ಳಿ ಅಂದ್ರೆ ಹರಿಹರ ತಾಲೂಕು ಲಕ್ಷೆಟ್ಟಿಹಳ್ಳಿ. ಈಗ ನೀವು ಇದನ್ನ ಕೃಷಿ ಮಾಡಿದಿರಾ? ನಮ್ದು ಎಷ್ಟು ತಿಂಗಳಾಯ್ತು ಬಳಕೆ ಮಾಡಿ? 4.5 ತಿಂಗಳಾಯ್ತು. ಈ 4.5 ತಿಂಗಳೊಳಗಡೆ ಏನೇನೆಲ್ಲ ಬದಲಾವಣೆ ನೋಡಿದಿರಾ? ಅದಕ್ಕಿಂತ ಮುಂಚೆ ಯಾವ ತರ ಕೃಷಿ ಮಾಡ್ತಾ ಇದ್ರಿ? ಏನ್ ಬಳಸ್ತಿದ್ರಿ? ಕೆಮಿಕಲ್ ಬಳಸ್ತಿದ್ರಾ? ಯಾವ ತರ? ಗೊಬ್ಬರ ಹಾಕ್ತಿದ್ವಿ ಅಷ್ಟೇ ನಾವು. ರಾಸಾಯನಿಕ ಗೊಬ್ಬರ ಹಾಕ್ತಿದ್ವಿ. ಓಕೆ, ಈಗ 4.5 ತಿಂಗಳಿಂದ ನೀವು ರಾಸಾಯನಿಕ ಗೊಬ್ಬರ ಹಾಕಿಲ್ಲ. ನಮ್ದನ್ನ ಬಳಕೆ ಮಾಡಿದ್ರಿ. ನಮ್ದ್ರ ಬಗ್ಗೆ ಯಾರು ಹೇಳಿದ್ರು ನಿಮಗೆ? ಮತ್ತೆ ನಿಮಗೆ ಯಾರು ಹೇಳಿದ್ರು ಇದನ್ನ ಚೆನ್ನಾಗಿದೆ ಅಂತ? ವಾಟ್ಸ್ಆಪ್ನೇ ಬಂದಿತ್ತು. ಓಕೆ, ಈಗ ಬಳಸಿರಿ 4.5 ತಿಂಗಳು. ಏನ್ ಹೇಳ್ತೀರಿ ಈಗ ರೈತರಿಗೆ, ಜನರಿಗೆ ನೋಡ್ತಾ ಇರ್ತಾರೆ? ಸ್ವಲ್ಪ ಚೆನ್ನಾಗೈತೆ ಫಸಲು ಅಂದ್ರೆ ಇವು ಕುಂತು ಒಣಗ್ತಾವ್ರಿ ಮ್ಯಾಲ. ಖಾಲಿ ಫಸಲು ಬಿಟ್ಟು ಅಂದ್ರೆ ಹೂವ ಬಿಟ್ಟು ಇದ್ರೆ ಆಗಲ್ಲ, ನಿಮ್ ಕಾಯಿನೂ ಕೂರ್ಬೇಕು. ಅದು ಇಲ್ಲಿ ಆಗ್ತಿದೆ. ಹೌದು, ಆಗ್ತಾ ಇದಾವ. ಆಮೇಲೆ ಗರಿ ಎಲ್ಲ ಕಲರ್ ಎಲ್ಲ ನೋಡಿದಾಗ, ತೋಟ ನೋಡಿದಾಗ ಏನ್ ಹೇಳ್ತೀರಿ ಅಂದ್ರೆ, ಈಗ ಏನ್ ಗೊತ್ತಾ, 4 ಜನ ಇದನ್ನ ನೋಡ್ತಿರ್ತಾರೆ, ಅವ್ರ ತೋಟಕ್ಕೆ ತರಿಸ್ಕೊಂಡು ಬಳಸ್ಬೇಕು ಅಂತ ಅನ್ಕೊಂತಿರ್ತಾರೆ. ಈಗ ನಿಮ್ ತರ ಬಳಕೆ ಮಾಡಿರೋ ರೈತರು ಅವ್ರಿಗೆ ಹೇಳಿದಾಗ ಓಕೆ ಇದು ಚೆನ್ನಾಗಿದೆ, ರೈತರೇ ಹೇಳ್ತಾ ಇದಾರೆ, ವ್ಯಾಪಾರಸ್ಥರು ಹೇಳ್ಬೇಕು. ಈಗ ನಾವು ಅಷ್ಟು ದೂರದಿಂದ ಇಲ್ಲಿ ಚೆನ್ನಾಗಿದೆ, ಹಾಗಾದ್ರೆ ಚೆನ್ನಾಗೈತೆ. ಅದೇ ಈಗ ನಿಮ್ಮ ತೋಟಕ್ಕೆ ನಾವು ಬಂದಿದ್ದೀವಿ. ಸೊ ನಮ್ಮ ಚಾನಲ್ ನೋಡೋರಿಗೆ ನೀವೇ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಏನಂತೀರಿ? ಇಲ್ಲ ಸರ್, ಚೆನ್ನಾಗೈತೆ ಸರ್ ನಮ್ಮ ತೋಟ ಈ ಸರಿ. ಹಿಂದಿಗಿಂತಲೂ ಈ ಸರಿ ಚೆನ್ನಾಗೈತೆ. ಈಗ ನೀವೆಲ್ಲ ಒಟ್ಟಾಗಿ ಇದನ್ನ ಮಾಡಿದ್ದೇವೆ. ಎಲ್ಲ ಕಡೆನೂ ಎಲ್ಲರೂ ತೋಟಕ್ಕೆ ಹಾಕ್ತಿದ್ದೀರಾ ಇದನ್ನ ಈಗ? ಓಕೆ ಓಕೆ. ಈಗ ನೀವು ಇದಕ್ಕೆ ಒಂದು ಕಿಟ್ಟು ಅಂತ ಏನೋ ಮಾಡಿದ್ದೀರಾ ಹೇಗೆ? ಅಡಿಕೆ ಈಗ ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ, ಈಗ ಮಳೆ ಬಿದ್ದ ತಕ್ಷಣ ಪ್ರಾಬ್ಲಮ್ಗಳು ಶುರು ಆಗುತ್ತೆ. ಒಂದು ನಮಗೆ ಕೊಳೆ ರೋಗ ಬಂತು, ಅಡಿಕೆ ಪೂರ್ತಿ ಬಿದ್ದೋಯ್ತು ಅಂತಾರೆ. ಇಲ್ಲ ಎಲೆ ಚುಕ್ಕೆ ರೋಗ ಬಂತು, ಕಂಪ್ಲೀಟ್ ವಾಶ್ಔಟ್ ಆಯಿತು, ನಮ್ಮ ತೋಟನೇ ಹೋಯ್ತು ಅಂತ ಹೇಳ್ತಾರೆ. ಅಂಥದ್ದೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ ರೈತರಿಗೆ ಒಂದು ನಿಮ್ದೇನೋ ಕಿಟ್ಟು ಅನ್ನೋದಿದೆ ಅನ್ನೋದು ಗೊತ್ತಾಯ್ತು. ಅದ್ರ ಬಗ್ಗೆ ಹೇಳಿ. ಅದು ನಮ್ಮಲ್ಲಿ ಅರೇಕಾ ಸ್ಪೆಷಲ್ ಕಿಟ್ ಅಂತ ಬರುತ್ತೆ ಸರ್. ಓಕೆ, ಅರೇಕಾ ಸ್ಪೆಷಲ್ ಕಿಟ್ ಅಂತಂದ್ರೆ ಅಡಿಕೆಯಲ್ಲಿ ಬೇರುಗಳ ಬೆಳವಣಿಗೆಯಿಂದ ಹಿಡಿದು, ಕಾಂಡದ ಬೆಳವಣಿಗೆಯಿಂದ ಹಿಡಿದು, ಕಾಯಿ ಬೆಳವಣಿಗೆಯಿಂದ ಹಿಡಿದು ಗರಿ ಬೆಳವಣಿಗೆವರೆಗೂ ಕೆಲಸ ಮಾಡುತ್ತೆ. ಅಂದ್ರೆ ಕಂಪ್ಲೀಟ್ ಒಂಥರ ಏನಂದ್ರೆ ಆಲ್ ಇನ್ ಒನ್ ಸೊಲ್ಯೂಷನ್ ಅಂತ. ಓಕೆ, ಮೇಜರ್ ಆಗಿ ಅಡಿಕೆಯಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಅಂದ್ರೆ ಏನು? ಇಡಿ ಮುಂಡಿ ಆಗುವಂಥದ್ದು. ಅಂದ್ರೆ ಬೆಳೆಸಿರ್ತಾರೆ ಕಷ್ಟಪಟ್ಟು, ಮುಂಡಿ
ಬಗ್ ಬಿಡುತ್ತೆ ಒಂದ್ ಸೈಡ್. ಹೌದು. ಅದಾದ್ಮೇಲೆ ಕೊಳಿ ರೋಗ ಅಂತ ಬರುತ್ತೆ, ಹೌದು. ಅದಾದ್ಮೇಲೆ ಎಲೆ ಚುಕ್ಕೆ ರೋಗ ಅಂತ ಬರುತ್ತೆ ಅಲ್ವಾ. ಸೊ ಈ ತರ ಹಲವಾರು ಸಮಸ್ಯೆಗಳು ರೈತರಿಗೆ ಬರ್ತವೆ, ಅದನ್ನೆಲ್ಲ ನಾವು ಕಣ್ಣಾರೆ ನೋಡಿರ್ತೀವಿ. ಈಗ ನಮ್ದನ್ನ ಬಳಕೆ ಮಾಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಅಂದ್ರೆ, ಮೊದಲು ನಾವು ಕೊಡೋದೇನಂದ್ರೆ ನೀಮ್ ಆಯಿಲ್ ಅಂತ ಕೊಡ್ತೀವಿ. ಟೋಟಲ್ 5 ತರದ ಔಷಧಿ ಇದರಲ್ಲಿ ಇರುತ್ತೆ. ಅದ್ರಲ್ಲಿ ಮೊದಲನೇದೇನು ಅಂತಂದ್ರೆ ನೀಮ್ ಆಯಿಲ್, ಅಜಾಡ್ರೆಕ್ಟಿನ್ ಇಂಡಿಕಾ ಅಂತ ಬೊಟಾನಿಕಲ್ ನೇಮ್ ನಿಮ್ದು. ಅದನ್ನ ಯಾವ ತರ ಕೊಡ್ತೀವಿ ಅಂದ್ರೆ ತಪ್ಪಲದೆಣ್ಣೆ ಅಲ್ಲ, ಬೀಜದೆಣ್ಣೆ ಕೊಡ್ತೀವಿ ನಾವು ಅವ್ರಿಗೆ. ಓಕೆ, ಆ ನೀಮು ಬೇವಿನ ಬೀಜ ಒಡೆದಾಗ ಒಂದ್ ಸ್ವಲ್ಪ ಆಯಿಲ್ ಬರುತ್ತಲ್ಲ, ಆ ಆಯಿಲ್ ಇಂದ ತಯಾರು ಮಾಡಿರ್ತಕ್ಕಂಥ ಒಂದು ನೀಮ್ ಆಯಿಲ್ ಅಂತ ಕೊಡ್ತೀವಿ. ಅದು 14,000 ppm ಸರ್. ಅಡಿಗೆ ಎಣ್ಣೆ ಇರುತ್ತಲ್ಲ ಅಷ್ಟು ಗಟ್ಟಿಯಾಗಿರುತ್ತೆ. ಅದನ್ನ ನೀವು ಬಾಟ್ಲ್ ತೋರಿಸ್ತೀನಿ. ಜೊತೆಗೆ ಏನಂತಂದ್ರೆ ಸೆಕೆಂಡ್ ಪ್ರಾಡಕ್ಟ್ ನಮ್ದು ಏನಂದ್ರೆ ಆಗ್ರೋ 80 ಅಂತ. ಓಕೆ, ಈಗ ವೆಡ್ಡರ್ ಸ್ಪ್ರೆಡರ್ ಸ್ಟಿಕ್ಕರ್ ಅಂದ್ರೆ ಈ ಔಷಧಿ ಒಳಗಡೆ ಹೋಗ್ಬೇಕು ಅಂತಂದ್ರೆ, ಔಷಧಿ ರೀಚ್ ಆಗ್ಬೇಕು ಅದನ್ನ ಅಂತಂದ್ರೆ ಅದಕ್ಕೊಂದು ಸಪೋರ್ಟಿವ್ ಪ್ರಾಡಕ್ಟ್ ಬೇಕಲ್ಲ, ಅದು ಆಗ್ರೋ 80 ಅಂತ ಹೇಳಿ. ಮೂರನೇದೇನಂದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಆಗ್ರೋ ಹ್ಯೂಮಿಕ್ ಅಂತ ಹೇಳಿ. ಓಕೆ, ಇದು ಏನಂತಂದ್ರೆ ನಾವು ಈಗ ಸುಮಾರು ವರ್ಷದಿಂದ ರೈತರಿಗೆ ಕೊಟ್ಟಿದೀವಿ, ರಿಸಲ್ಟ್ ನೋಡಿದೀವಿ. ಜನ ಅದನ್ನ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗಿ 4-6 ಜನರಿಗೆ ಹೇಳಿದ ಮೇಲೆ ಇವತ್ತು ನೀವು ಈಗ ಆಲ್ರೆಡಿ ಬಳಕೆ ಮಾಡಿರೋ ನೆಲದಲ್ಲೇ ಇದೀವಿ. ಸೊ ಈ ಒಂದು ಹ್ಯೂಮಿಕ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ. 18.5% ಅಗ್ರೋ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ 3 ಟ್ಯಾಕ್ಟ್ರಿ ಸಗಣಿ ಗೊಬ್ಬರ ಹಾಕಿದಾಗ ಏನ್ ಫಲವತ್ತತೆ ನಮ್ಮ ರೈತರಿಗೆ ಸಿಗುತ್ತೋ ಅದು ಇದರಿಂದ ಸಿಗುತ್ತೆ. 4ನೇದು ಆರ್ಗ್ಯಾನಿಕ್ ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಕೊಡ್ತೀವಿ. ಓಕೆ, ಇದರಲ್ಲಿ ಜಿಂಕ್, ಬೋರಾನು, ಮ್ಯಾಗ್ನೀಷಿಯಮ್, ಕ್ಯಾಲ್ಸಿಯಂ, ಐರನ್, ಬೋರಾನ್ ಎಲ್ಲ ಇರೋದ್ರಿಂದ ಇದು ನಮ್ಮ ಗಿಡಗಳಿಗೆ ಡಿಫಿಷಿಯನ್ಸಿಗಳು ಬರದೇ ಇರೋ ರೀತಿ ಕಾಪಾಡುತ್ತೆ. ಅಂದ್ರೆ ಈಗ ಗಿಡ ಹಳದಿ ಆಗಿದೆ ಅಂದ್ರೆ ಮ್ಯಾಗ್ನೀಷಿಯಂ ಡಿಫಿಷಿಯನ್ಸಿ ಅಂತ ಅರ್ಥ. ಕ್ಯಾಲ್ಸಿಯಂ ಕಮ್ಮಿ ಆಗಿದೆ ಅಂದ್ರೆ ಒಂಥರ ಬರುತ್ತೆ. ಆ ಎಲ್ಲ ಡಿಫಿಷಿಯನ್ಸಿಗಳು ಆಗಿದಾವೆ ಅಂತಂದ್ರೆ ಅದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಇಲ್ಲ ಅಂತ. ಓಕೆ, ಆ ಮೈಕ್ರೋ ನ್ಯೂಟ್ರಿಯೆಂಟ್ ನ ಇದು ಒದಗಿಸುತ್ತೆ ಅದಕ್ಕೆ. ಆಮೇಲೆ ಪ್ರೈಸ್ ಅಂತ ನೋಡಿದಾಗ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇಲ್ಲ ಸರ್ ಇದು. ಓಕೆ, ಇದು 600 ರೂಪಾಯಿ ಲೀಟರ್. ನಾನು ನೋಡ್ತಾ ಇದ್ದೆ ಇಲ್ಲಿ ನೋಡಿ, ಇದು 600 ರೂಪಾಯಿ, 600 ರೂಪಾಯಿ ಲೀಟರ್ ಅಷ್ಟೇ. ಇದು 200 ರೂಪಾಯಿ ಸರ್ ಇದು ಬಾಟ್ಲಿಗೆ. ತುಂಬಾ ಕಾಸ್ಟ್ಲಿ ಇಲ್ಲ ಇದು. ಏನೋ ಬಿಡ್ರಿ ಒಂದು 20,000 30,000 ಹಾಕ್ಬೇಕು ಎಕರೆಕ ಅಂತ ಆತರ ಇಲ್ಲ. 1,500 ರೂಪಾಯಿ ಎಲ್ಲ ಮುಗ್ದೋಗ್ಬಿಡುತ್ತಾ? ಒಂದ್ 5 ಬಾಟ್ಲು ಬಂದ್ಬಿಡುತ್ತೆ. ಹೆಚ್ಚು ಕಮ್ಮಿ 2-2,500 ರೂಪಾಯಿದಲ್ಲಿ 5 ಬಾಟ್ಲು ಬಂದ್ಬಿಡುತ್ತೆ. 1 ಎಕರೆ ರೈತರು ಬೆಳಿಬೇಕು ಅಂದ್ರೆ ಕನಿಷ್ಠ ಮತ್ತೆ ಮ್ಯಾಕ್ಸಿಮಮ್ ಅಂದ್ರೆ ಮಿನಿಮಮ್ ಅಂದ್ರೆ 7,000 ರೂಪಾಯಿ ಒಳಗಡೆ ಆಗ್ಬಿಡುತ್ತೆ 1 ಎಕರೆಗೆ. ಓಕೆ, ನೀವು 1 ಎಕರೆ ಸರ್ಕಾರಿ ಗೊಬ್ಬರ ಬಳಸಬೇಕು ಅಂತಂದ್ರೆ, ಮತ್ತೆ ರಾಸಾಯನಿಕ ಗೊಬ್ಬರ ಬಳಸಬೇಕು ಅಂದ್ರೆ, ಮತ್ತೆ ಆಚೆ ಕಡೆಯಿಂದ ಕೆಮಿಕಲ್ ತಂದು ಹಾಕ್ಬೇಕು ಅಂದ್ರೆ ಕನಿಷ್ಠ 20,000-30,000 ರೂಪಾಯಿ ಖರ್ಚು ಬರುತ್ತೆ. ಓಕೆ, ಇದು ಎಲ್ಲ ನಾವು ನೋಡಿದಾಗ ನಮ್ದ್ರಲ್ಲಿ ಏನಂತಂದ್ರೆ ತುಂಬಾ ಅಫೋರ್ಡಬಲ್ ಇದೆ, ಮತ್ತೆ ಜನರಿಗೆ ಬಳಕೆ ಮಾಡ್ಲಿಕ್ಕೆ ಈಸಿನೂ ಕೂಡ ಇದೆ. ಎಲ್ಲ ಕಡೆನೂ ಕಳಿಸ್ಕೊಡ್ತೀರಾ ಇದು? ಇದು ಜಗತ್ತಿನಾದ್ಯಂತ ನೀವು ಎಲ್ಲಿಗೆ ಬೇಕಾದ್ರೂ ನಾವು ಕಳಿಸ್ಕೊಡ್ತೀವಿ. ಯಾವುದೇ ನಿಮಗೆ ಏನಂತಂದ್ರೆ ಡಿಲೇ ಇರಲ್ಲ. ಉದಾಹರಣೆಗೆ ನೀವು ಇವತ್ತು ನಮಗೆ ಈಗ ನೋಡ್ರಿ ಜೂನ್ ಮಂತ್ ಇದೀಗ, ಈಗ ಬರುತ್ತೆ ಜೂನ್ 1. ಈ ಜೂನ್ ಬಂತು ಅಂತಂದ್ರೆ ನಾವೀಗ ಬಳಕೆ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತವೆ. ಜನ ಹುಡುಕ್ತಾ ಇರ್ತಾರೆ ಯಾವ್ದು ಬೆಸ್ಟ್ ಇದೆ ಅಂತ ಹೇಳಿ. ಸೊ ಈ ಸಮಯದಲ್ಲಿ ಅದಕ್ಕೆ ನೀವು ಮಾತಾಡ್ಕೊಂಡು ಏನ್ ಮಾಡಿದ್ವಿ ಅಂದ್ರೆ ರೈತರು ಬಳಸಿ ರೈತರ ಕಡೆಯಿಂದ ಹೇಳ್ಸೋಣ ಅಂತ ಮಾಡ್ತೀವಿ. ಈಗ ಎಲೆ ಚುಕ್ಕೆ ರೋಗ ಆತರ ಈ ತರ ಎಲ್ಲದಕ್ಕೂ ಇದು ಸೊಲ್ಯೂಷನ್. ಸ್ಪ್ರೇ ಮಾಡಬೇಕು, ಓಕೆ, ನೆಲಕ್ಕೆ ಹಾಕ್ಬೇಕು. ಇದನ್ನ ಏನಂದ್ರೆ ತುಂಬಾ ಸಿಂಪಲ್ ಸರ್. ಅದನ್ನ ಬಳಕೆ ಮಾಡೋದು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಒಂದು ಡ್ರಮ್ ಅಲ್ಲಿ ಅಂದ್ರೆ 200 ಲೀಟರ್ ಬ್ಯಾರಲ್ ಅಲ್ಲಿ ನೀರನ್ನ ತುಂಬಿಸ್ಬಿಟ್ಟು 1 ಕೊಡಪನ ಗೋಮೂತ್ರ ಹಾಕ್ಬೇಕು ಅದಕ್ಕೆ. ಓಕೆ, ಅಂದ್ರೆ ಅದರಲ್ಲಿ ತುಂಬಾ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಗೋಮೂತ್ರ ಹಾಕ್ಬೇಕು. ಜೊತೆಗೆ ಇದನ್ನ ಒಂದು ಕಿಟ್ ಅಂದ್ರೆ ನಾವು ಟೋಟಲ್ ಆಗಿ 1 ಎಕರೆಗೆ 3 ಕಿಟ್ ಕೊಡ್ತೀವಿ. ಓಕೆ, 1 ಕಿಟ್ ಅದರಲ್ಲಿ ಸುರುವಿ ಮಿಕ್ಸ್ ಮಾಡಿ 1 ಲೀಟರ್ 1 ಗಿಡಕ್ಕೆ ಹಾಕಿದ್ರೆ ಮುಗಿದ ಕೆಲಸ. ಅಷ್ಟೇ ಮುಗಿದೇ ಹೋಯ್ತು ಕೆಲಸ. ಓಕೆ, ನಾನ್ ಹೇಳೋದೇನಂದ್ರೆ ಜಾಸ್ತಿ ಹೊಲದಲ್ಲಿ ಕೆಬರೋದು, ಕೆತ್ತೋದು, ಹೊಲ ಹೊಡೆಯೋದು ಅದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈ ಅಡಿಕೆಗೆ 2 ತರ ಬೇರೆ ಇರುತ್ತೆ. ಒಂದು ಆಸರೆ ಬೇರು, ಒಂದು ಆಹಾರ ಬೇರು ಅಂತ ಹೇಳ್ತೀವಿ. 2 ತರ ಬೇರು ಬರುತ್ತೆ. ಓಕೆ, ಈ ಆಹಾರ ಬೇರು ಮೇಲ್ಗಡೆನೆ ಇರುತ್ತೆ, ತೇಲ್ತಾ ಇರುತ್ತೆ, ವೈಟ್ ಕಲರ್. ನೀವೆಲ್ಲ ಹೊಲ ಹೊಡೆಯೋದು ನಾವ್ ಅದನ್ನ ಈಗ ರೂಟ್ ಹೊಡೆದ್ರಿ ಅಥವಾ ರಂಟಿ ಹೊಡೆದ್ರಿ ಏನೋ ಮಾಡಿದ್ರಿ ಅಂತಂದ್ರೆ ಅದು ಬೇರೆ ಹರ್ಕೊಂಡು ಹೋಗ್ಬಿಡ್ತೈತಿ. ಆಮೇಲೆ ನೀವು ಬಾಯಿನ ಇಲ್ಲ, ಬಾಯಿಗೆ ಟೇಪ್ ಹಚ್ಚಿ ನಿಮ್ಮ ಎದುರುಗಡೆ ಬೃಷ್ಟಾನ್ನ ಭೋಜನ ಇಟ್ಟರೆ ನೀವು ಊಟ ಮಾಡಕ್ಕಾಗತ್ತಾ? ಇಲ್ಲ. ಓಕೆ, ಆ ಪರಿಸ್ಥಿತಿಗೆ ಗಿಡಗಳು ಬಂದ್ಬಿಡ್ತವೆ. ಆಮೇಲೆ ನೀವು ಹೇಳ್ತೀರಾ ಸಾರ್ ಎಷ್ಟು ಹಾಕಿದ್ವಿ ಸಾರ್, ಕೆಮಿಕಲ್ ಹಾಕಿದ್ವಿ ಸಾರ್, ಏನ್ ಮಾಡಿದ್ರೆ ರಿಸಲ್ಟ್ ಬರ್ತಾ ಇಲ್ಲ. ಅರೆ ನಾವು ಹೊಲ ಹೊಡಿತಾ ಇದೀವಲ್ಲ. ಈಗ ನೋಡ್ರಿ, ಕೆಲವೊಬ್ರು ಜೀರೋ ಕಲ್ಟಿವೇಶನ್ ಅಗ್ರಿಕಲ್ಚರ್ ಮಾಡಿರ್ತಾರೆ. ಜೀರೋ ಕಲ್ಟಿವೇಶನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೀವು ಅವ್ರು ಏನು ಮಾಡಲ್ಲ. ಈಗ ಆಕ್ಚುಲಿ ನಿಮ್ದು ಅದೇ ತರ ಕಾಣಿಸ್ತಾ ಇದೆ. ಓಕೆ, ನೀವು ಇಲ್ಲಿ ಏನಂದ್ರೆ ಕಳೆ ಬೆಳೆಯುತ್ತಾ, ಇಷ್ಟು ದೊಡ್ಡ ಮರಕ್ಕೆ ಕಳೆ ಏನು ಜಾಸ್ತಿ ಹೊರೆ ಆಗಲ್ಲ. ಇಷ್ಟು ದೊಡ್ಡ ಮರ ಇದೆ, ಹೆಚ್ಚು ಕಮ್ಮಿ ಎಷ್ಟು ವರ್ಷದ ಮರ ಇದೆ? ಈಗ 12 ವರ್ಷದ ಮರಕ್ಕೆ ಈಗೇನೋ 1 ತಿಂಗಳು 2 ತಿಂಗಳು ಬೆಳೆದಿರೋ ಕಳೆ ಏನಾದ್ರು ತೊಂದರೆ ಕೊಡಕ್ಕಾಗತ್ತಾ? ಯಾವ್ದಕ್ಕೆ ತೊಂದರೆ ಕೊಡುತ್ತೆ ಅಂದ್ರೆ ಸಣ್ಣ ಪುಟ್ಟ ಬೆಳೆಗಳು 2 ತಿಂಗಳು 3 ತಿಂಗಳು 4 ತಿಂಗಳು ಬೆಳೆಗಳೇ ಕಷ್ಟ ಕೊಡುತ್ತೆ. ಇಷ್ಟು ದೊಡ್ಡ ಮರಕ್ಕೆ ಏನು ಕಷ್ಟ ಕೊಡಲ್ಲ. ನೀವು ಇದಕ್ಕೆ ಪದೇ ಹೊಲ ಹೊಡೆಯೋದು. ಈ ಮರ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನೋಡಿ, ಇದು ತುಂಬಾ ಏನ್ ಗ್ಯಾಪ್ ಇಲ್ಲ.
ಹೌದು ತುಂಬಾ ಹತ್ರ ಗಂಟು ಕರೆಕ್ಟ್ ಇದೆ. 4ರಿಂದ 5 ಇಷ್ಟು ಬೆಟ್ಟಿಗೆ ಒಂದು ಇದ್ರೆ ಇದನ್ನ ಆರ್ಗ್ಯಾನಿಕ್ ಆಗಿ ಬೆಳೆದಿರೋ ಸಸಿಗಳು ಅಂತ ಅರ್ಥ. ಯುವ ಜೀವಿತಾವಧಿ ಸ್ವಲ್ಪ ಜಾಸ್ತಿ ಇರುತ್ತೆ. ಹೌದು ಸರ್. ಸೊ ನೀವು ಕಂಪ್ಯಾರಿಟಿವ್ ಈಗ ತುಂಬಾ ಹೊಸ ಪ್ರಮಾಣದ ರಾಸಾಯನಿಕಗಳನ್ನೆಲ್ಲ ಕೆಲವರು ಹಾಕ್ತಾ ಇದಾರಲ್ಲ, ಕೆಮಿಕಲ್ಗಳು, ನಾವು ಗೊಬ್ಬರ ಅಂತ ಹೇಳ್ತೀವಲ್ಲ, ಹೌದು. ಅದನ್ನ ಹಾಕಿದವ್ರ ಗಿಡಗಳನ್ನ ನೋಡಿದ್ರೆ ಈಗ ಒಳ್ಳೆ ತುಂಬಾ ಚೆನ್ನಾಗಿ ಬೆಳೆದಿರ್ತವೆ, ಇನ್ನು 5 ವರ್ಷಕ್ಕೆ ಸತ್ತೋಗೋ. ಸರ್ ನಾವು ಒಂದು ವಿಚಾರ ಹೇಳ್ತೀವಿ ರೈತರಿಗೆ ಏನಂತಂದ್ರೆ, ಅಡಿಕೆ ಕಷ್ಟದಲ್ಲಿ ಬೆಳಿಬೇಕು. ಓಕೆ, ನಾಳೆ ಸುಖ ಕೊಡುತ್ತೆ. ಹೌದು. ಓಕೆ, ಅಡಿಕೆನ ಸುಖವಾಗಿ ಬೆಳೆಸ್ಬಿಟ್ರೆ ನಾಳೆ ಕಷ್ಟ ಕೊಡುತ್ತೆ. ಓಕೆ, ಅಡಿಕೆ ಫಲ ಬರೋವರ್ಗು, ಉದಾಹರಣೆಗೆ ಅಡಿಕೆ ಫಲ ಬರೋದು ಯಾವಾಗ, ಅಡಿಕೆ ಆರ್ಥಿಕ ಆಯಸ್ಸು ಎಷ್ಟು ಅಂದ್ರೆ 25 ವರ್ಷ. ಓಕೆ, 60 ವರ್ಷದ ಗಿಡನೂ ನೋಡಿರ್ತೀವಿ ನಾವು, 70 ವರ್ಷದ ಗಿಡನೂ ನೋಡ್ತೀವಿ. ಹಂಗಂತ ಹೇಳಿ ಅಡಿಕೆ 25 ವರ್ಷಕ್ಕೆ ಸಾಯ್ಬೇಕು ಅಂತ ಇಲ್ಲ, ಆರ್ಥಿಕವಾದ ಆಯಸ್ ಅದ್ರದ್ದು. ಕರೆಕ್ಟ್. ಓಕೆ, ಸ್ಟಾರ್ಟ್ ಆಗೋದು ಯಾವಾಗ ಅಂದ್ರೆ 4ನೇ ವರ್ಷಕ್ಕೆನೆ. ಓಕೆ, ನೀವು ತುಂಬಾ ಗೊಬ್ಬರ ಹಾಕಿದ್ರಿ ಅಂದ್ರೆ 3.5 ವರ್ಷಕ್ಕೆ ಬಂದ್ಬಿಡ್ಬೋದು, 4 ವರ್ಷಕ್ಕೆ ಬಂದ್ಬಿಡ್ಬೋದು. ಬಟ್ ಅದು ಯಾವಾಗ 10 ವರ್ಷ 12 ವರ್ಷ 15 ವರ್ಷ ಆಗುತ್ತಲ್ಲ, ಅವಾಗ ಅದು ಬೆಳೆನೇ ಕೊಡ್ತಾ ಇರಲ್ಲ, ಆ ತರ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದ್ರ ಬದಲು ನಾವೇನ್ ಮಾಡ್ಬೇಕು ಅಂದ್ರೆ ಅದನ್ನ ಒಂದ್ ಸ್ವಲ್ಪ ಕಷ್ಟದಲ್ಲಿ ಬೆಳೆಸ್ಬೇಕು. ಓಕೆ, ನಾವೀಗ ಇದನ್ನ ಏನ್ ಹೇಳ್ತೀವಿ ಅಂತಂದ್ರೆ, ಅಡಿಕೆ ಫಲ ಬಂದಿದ್ರೆ ವರ್ಷಕ್ಕೆ 2 ಸತಿ ಇದನ್ನ ಬಳಕೆ ಮಾಡಿ. ಓಕೆ, ಫಲ ಬಂದಿಲ್ಲ ಅಂದ್ರೆ ವರ್ಷಕ್ಕೆ 1 ಸತಿ ಬಳಕೆ ಮಾಡಿ. ಅವತ್ತು ಹೇಳಿದ್ನಲ್ಲ ಸರ್ ನಿಮಗೆ, ಅದೇ ಮಾತಲ್ಲಿ ಇವತ್ತು ನಿಂತ್ಕೊಂಡಿದೀವಿ ನಾವು. ಈಗ ಆಲ್ರೆಡಿ 4.5 ತಿಂಗಳಾಯ್ತಲ್ಲ ಸರ್ ನೀವು ಬಳಸಿ, ಇನ್ನು 1.5 ತಿಂಗಳಿಗೆ ಇನ್ನೊಂದ್ಸತಿ ಇದನ್ನ ಬಳಸಿಬಿಟ್ರೆ ಯಾವುದೇ ರಾಸಾಯನಿಕ ಗೊಬ್ಬರ ಬಳಕೆ ಮಾಡೋದು ಅವಶ್ಯಕತೆ ಇಲ್ಲ. ಎಸ್ ನೋಡಿ ವೀಕ್ಷಕರೇ, ಅಡಿಕೆ ತೋಟ ಯಾರ ಹತ್ರ ಇದೆ ಅವರು ಇವತ್ತಿಂದಲೇ ಈ ಥರ ಸಾವಯವ ಗೊಬ್ಬರವನ್ನು ಬಳಸೋದಕ್ಕೆ ಟ್ರೈ ಮಾಡಿ. ಇದು 100% ಆರ್ಗ್ಯಾನಿಕ್, ನ್ಯಾಚುರಲ್ ಆಗಿದೆ. ನಾನು ಯಾಕೆ ಇದನ್ನು ಸ್ಪೆಷಲಾಗಿ ತೋರಿಸಿದ್ದೀನಿ ಅಂದರೆ, ನಮ್ಮ ಈ ಭೂಮಿಯನ್ನು ನಾವು ಕೆಮಿಕಲ್ ಮಾಡಿ ಹಾಳು ಮಾಡಿ ಮುಂದಿನ ತಲೆಮಾರಿಗೆ ಕೈಕೊಟ್ಟು ಹೋದರೆ ಬಹುಶಃ ಅವರ ಆರೋಗ್ಯನೂ ಹಾಳಾಗುತ್ತೆ. ಈ ಭೂಮಿಲಿ ಏನೂ ಬೆಳೆಯೋಕ್ಕಾಗಲ್ಲ. ನಮ್ಮ ಅಜ್ಜ ನಮ್ಮ ತಾತ ಹೆಂಗೆ ಬೆಳೀತಿದ್ರು ನಮ್ಗೆ ಗೊತ್ತಿಲ್ಲ ಅಂದ್ಕೊಂಡು ಇನ್ನೊಂದು ಯಾವುದೋ ರಾಸಾಯನಿಕದ ಮೊರೆ ಹೋಗಬೇಕಾಗುತ್ತೆ. ಸೊ ಇದನ್ನು ತರಿಸ್ಕೊಳ್ಳಿ. ಭಾಳ ದುಡ್ಡಿಲ್ಲ ಇದು, 500 ರೂಪಾಯಿ 600 ರೂಪಾಯಿ 300 ರೂಪಾಯಿ 200 ರೂಪಾಯಲ್ಲೇ ಇದೆ. ಸೊ ಇವರು ಇದರ ರಿಸಲ್ಟನ್ನು ನೋಡಿರುವಂಥ ರೈತರು, ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಸೊ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ರಾಣೆಬೆನ್ನೂರಿಗೆ ಬಂದರೆ ವಿಭೂತಿ ಆಗ್ರೋ ಅಂತ ಹೇಳಿ PB ರೋಡಲ್ಲಿ ಇದೆ. ನೀವು PB ರೋಡಲ್ಲಿ ಬಸ್ ಸ್ಟ್ಯಾಂಡ್ ಸ್ವಲ್ಪ ಮುಂದಕ್ಕೆ ಬಂದ್ರೆ ಇಂದಿರಾ ಕ್ಯಾಂಟೀನ್ ಅಂತ ಇದೆ, ಹಳೆ ಸರ್ಕಾರಿ ಆಸ್ಪತ್ರೆ ಎದುರುಗಡೆನೆ ನಮ್ದು ಶಾಪ್ ಇರೋದು. ನೀವು ಅಲ್ಲಿ ಆನಂದ್ ಅಂತ ಒಬ್ರು ಇರ್ತಾರೆ, ಅದಾದ್ಮೇಲೆ ರಾಕೇಶ್ ಅಂತ ಒಬ್ರು ಇರ್ತಾರೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದ್ರೆ ಡೈರೆಕ್ಟ್ ಆಗಿ ಬಂದು ತಗೊಂಡು ಹೋಗ್ಬೋದು, ಅಥವಾ ಕೊರಿಯರ್ ಮುಖಾಂತರ ತರಿಸ್ಕೋಬಹುದು. ಓಕೆ, ಏನಪ್ಪಾ ಅಂದ್ರೆ ಇದು ತೂಕ ಜಾಸ್ತಿ ಇರೋದ್ರಿಂದ, ಈಗ ನೋಡ್ರಿ 1 kgಗೆ 600 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. 600 ರೂಪಾಯಿಗೆ ನಮಗೆ ನಾವು 100 ರೂಪಾಯಿ 150 ರೂಪಾಯಿ ಡೆಲಿವರಿ ಚಾರ್ಜಸ್ ಕೊಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನೀವು ಎಲ್ಲಿರ್ತೀರ ಅಲ್ಲಿಂದನೇ ತರಿಸ್ಕೊಳ್ಳಿ. ಆದ್ರೆ ಅದಕ್ಕೆ ಏನು ಖರ್ಚಾಗುತ್ತೆ ಡೆಲಿವರಿದು, ಅದನ್ನ ನೀವು ಕೊಟ್ಟು ತರಿಸ್ಕೋಬಹುದು. ಎಸ್ ಖಂಡಿತ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಆಫೀಸ್ ಅಡ್ರೆಸ್, ಲೊಕೇಶನ್ ಲಿಂಕ್ ಎಲ್ಲವನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ, ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ಗಳು ಇರುತ್ತೆ ಅಂತ ಹೇಳ್ತಾ ಇವತ್ತು ಇಲ್ಲಿಗೆ ಬಂದ್ವಿ. ನಿಮಗೆ ಇವರ ತೋಟವನ್ನು ತೋರಿಸಿದ್ವಿ, ಇವರ ಇಳುವರಿಯನ್ನು ತೋರಿಸಿದ್ವಿ, ಇದರಿಂದ ಆಗುವಂಥ ಅನುಕೂಲತೆಯನ್ನು ಕೂಡ ತೋರಿಸಿದ್ವಿ. ಇದು ಇವತ್ತಿನ ವಿಶೇಷ. ಸ್ಟೇ ಟ್ಯೂನ್.